ಬಹುತ್ವ ಕರ್ನಾಟಕ ಕೃತಿಯ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ನಮ್ಮ ಆಶಯ ಏನಾಗಿದೆ? ಇವತ್ತು ನಾವು ಬಹುತ್ವದ ಬಗ್ಗೆ ಯಾಕಿಷ್ಟು ಆಲೋಚನೆ ಮಾಡಬೇಕಾದ ಅಗತ್ಯತೆ ಇದೆ? ಕೋಮು ಸೌಹಾರ್ದತೆಯ ಬಗ್ಗೆ, ಮನಸ್ಸುಗಳನ್ನು ಕಟ್ಟುವ ಬಗ್ಗೆ, ಛಿದ್ರವಾಗಿರತಕ್ಕಂಥ ಸಮಾಜವನ್ನ ಹೆಣೆಯುವ ಬಗ್ಗೆ ಯಾಕಿಷ್ಟು ಚಿಂತನೆಯನ್ನು ಮಾಡಬೇಕಾದ ಅಗತ್ಯ ನಮಗಿದೆ ಅನ್ನತಕ್ಕಂಥದ್ದನ್ನ ನಾವು ಯೋಚನೆ ಮಾಡಿಕೊಂಡ್ರೆ, ಸುಮಾರು ಶತಮಾನಗಳ ಹಿಂದೆ ಬೇಗಂಪುರ ಪರಿಕಲ್ಪನೆಯನ್ನು ಕೊಟ್ಟಿರತಕ್ಕಂಥ ರವಿದಾಸರು ನೆನಪಿಗೆ ಬರ್ತದೆ. ತುಂಬಾ ಅವರ ದುಃಖವಿಲ್ಲದ ನಗರ, ಅದಕ್ಕೆ ನಾವು ಆಶೆ ಪಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇವತ್ತು ತುಂಬಾ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಬೇಗಂಪುರದಲ್ಲಿ ರವಿದಾಸರು ಹೇಳ್ತಾರೆ, ಸಂತ ರವಿದಾಸರು ಹೇಳ್ತಾರೆ, ಇದು ಬೇಗಂಪುರ ಅನ್ನುವಂತಹದ್ದು ಶೋಷಣೆ ದೌರ್ಜನ್ಯ ಮುಕ್ತವಾಗಿರತಕ್ಕಂತಹ ನಗರ. ಹುಟ್ಟಿನ ಮೇಲೆ ಸ್ಥಾನಮಾನಗಳನ್ನ ನಿರ್ಧಾರ ಮಾಡದೆ ವೈಯಕ್ತಿಕ ಅರ್ಹತೆಯ ಮೇಲೆ ಸ್ಥಾನಮಾನಗಳನ್ನು ನಿರ್ಧಾರ ಮಾಡಬೇಕು, ಆ ಮೂಲಕ ಸಮಾಜವನ್ನು ಕಟ್ಟಬೇಕು ಅನ್ನತಕ್ಕಂತಹ ಪರಿಕಲ್ಪನೆಯನ್ನಿಟ್ಟುಕೊಂಡು ಮಾತನಾಡಿರ್ತಕ್ಕಂಥ ರವಿದಾಸ್ ಬೇಗಂಪುರ ಅನ್ನುವಂಥದ್ದು ಅದು ದುಃಖವಿಲ್ಲದ ನಗರ ಅಂತ ಹೇಳ್ತಾರೆ ರವಿದಾಸ್. ಅಲ್ಲಿ ಯಾವುದೇ ಭಯವಿಲ್ಲ. ಬೇಗಂಪುರ ಅನ್ನುವಂತಹದ್ದು ದುಃಖವಿಲ್ಲದ ನಗರ. ಅದು ಅಲ್ಲಿ ಯಾವುದೇ ಭಯವಿಲ್ಲ, ಆತಂಕವಿಲ್ಲ. ಅಲ್ಲಿ ಕಂದಾಯದ ಹೊರೆಯಿಲ್ಲ, ಟ್ಯಾಕ್ಸ್ ಹೊರೆಯಿಲ್ಲ, ಆಸ್ತಿಯ ಹಂಗಿಲ್ಲ. ಅಲ್ಲಿ ಪಾಪ ಪತನ ಅಥವಾ ವಿನಾಶದ ಭೀತಿ ಇಲ್ಲ. ಅದು ಶಾಶ್ವತವಾದ ಸಮೃದ್ಧ ನಗರ. ಆ ನಗರದಲ್ಲಿ ಮೇಲು ಕೀಳು ಎಂಬ ಭೇದವಿಲ್ಲ. ಎಲ್ಲರೂ ಸಮಾನರು. ಜನರು ತಮ್ಮಿಷ್ಟದಂತೆ ಸ್ವತಂತ್ರವಾಗಿ ವಿಹರಿಸಬಹುದು, ಯಾರು ತಡೆಯಲು ಇಲ್ಲ ಅನ್ನುವಂತಹ ಆಶಯ ಭಾವನೆಯನ್ನ ರವಿದಾಸ್ ಹೇಳ್ತಾರೆ. ಸುಮಾರು ಶತಮಾನಗಳ ಹಿಂದೆ ಹೇಳಿರ್ತಕ್ಕಂಥ ಈ ಮಾತು ಇವತ್ತಿಗೂ ಅನ್ವಯ ಆಗ್ತದೆ ಅಂತ ಹೇಳಿ, ಆ ನಿಟ್ಟಿನೊಳಗ, ಆ ಮಹಾಮಾರ್ಗದೊಳಗ ಪಥಿಕರಾಗಿ ನಾವು ಎಷ್ಟರ ಮಟ್ಟಿಗೆ ಹೋಗಿದ್ದೇವೆ ಅನ್ನುವ ಆತ್ಮವಿಮರ್ಶೆಯನ್ನ ಈ ಬಹುತ್ವ ಕರ್ನಾಟಕ ಕೃತಿಯ ಮೂಲಕ ಮಾಡಿಕೊಳ್ಳಬೇಕಾದ ಅಗತ್ಯತೆ ತುಂಬಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಸುತ್ತಮುತ್ತ ನಡೆಯತಕ್ಕಂಥ ವಾಸ್ತವದ ಸಂಗತಿಗಳಲ್ಲಿ ನಮ್ಮ ಹೃದಯ ಒಡೆಯುವಂತಹ, ಮನಸ್ಸು ಛಿದ್ರಗೊಳ್ಳುವಂತಹ, ನಮ್ಮ ಆಲೋಚನೆಗಳು ತೀವ್ರವಾಗಿ ಆಘಾತಕ್ಕೊಳಗಾಗುವಂತಹ ಒಂದು ಸನ್ನಿವೇಶ ಇವತ್ತು ನಿರ್ಮಾಣಗೊಂಡಿರ್ತಕ್ಕಂತಹ ಧರ್ಮ, ಭಾಷೆ, ಜಾತಿ, ಲಿಂಗ, ಪ್ರಾದೇಶಿಕತೆ ಇವುಗಳನ್ನು ಮುನ್ನೆಲೆಗೆ ತಂದು ಜನರನ್ನ ಅತ್ಯಂತ ವ್ಯವಸ್ಥಿತವಾಗಿ ಒಡೆದು ಆಳತಕ್ಕಂತಹ ಒಂದು ಪಿತೂರಿ ನಡೆಯತಕ್ಕಂತಹ ಸಂದರ್ಭದಲ್ಲಿ ಈ ಪಿತೂರಿ ಪ್ರಭುತ್ವ ಪ್ರಾಯೋಜಿತವಾಗಿರತಕ್ಕಂತಹ ಪಿತೂರಿ, ಸ್ಟೇಟ್ ಸ್ಪಾನ್ಸರ್ಡ್ ಪಿತೂರಿ. ಈ ಪ್ರಭುತ್ವ ಪ್ರಾಯೋಜಿತವಾಗಿರತಕ್ಕಂಥದ್ದು ಬಹಳ ಗಂಭೀರವಾಗಿರತಕ್ಕಂಥದ್ದು. ನೀವು ಪ್ರಭುತ್ವದ ಪ್ರಯೋಜನ ಇಲ್ಲದೆ ನಡೆಯತಕ್ಕಂಥ ವಿಧ್ವಂಸಕ, ವಿದ್ವೇಷಕ ಕೃತಿಗಳನ್ನ ಬಹಳ ಮುಖಾಮುಖಿಯಾಗಿಸಬಹುದು, ಎದುರುಗೊಳ್ಳಬಹುದು. ಅವುಗಳಿಗೆ ವಿರುದ್ಧವಾಗಿರತಕ್ಕಂಥ ಪ್ರತಿ ಒಂದು ಇದನ್ನ ಹುಟ್ಟುಹಾಕಬಹುದು. ಆದರೆ ಪ್ರಭುತ್ವ ಮುಂದೆ ನಿಂತು ಜನರನ್ನ ಕೊಲ್ಲುವ ಹಾಗೆ, ಜನರನ್ನ ಒಡೆಯುವ ಹಾಗೆ, ಬುಲ್ಡೋಸ್ ಮಾಡುವ ಹಾಗೆ, ವಾಸಸ್ಥಾನವನ್ನ ವಿಧ್ವಂಸಕಗೊಳಿಸುವ ಹಾಗೆ, ನಾಶಗೊಳಿಸುವ ಹಾಗೆ, ನಿರ್ಮೂಲನೆ ಮಾಡುವ ಹಾಗೆ, ಬದುಕನ್ನು ನಿರ್ವಂಶ ಮಾಡತಕ್ಕಂಥ, ನಿರ್ಮೂಲನೆ ಮಾಡತಕ್ಕಂಥ ಕೆಲಸ ಏನಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಈ ಸಂದರ್ಭದೊಳಗೆ ನಾವು ಬಹಳ ತುಂಬಾ ಎಚ್ಚರಿಕೆಯಿಂದ ನಮ್ಮ ಇದನ್ನ ಪ್ರಸ್ತುತಪಡಿಸಬೇಕಾದ ಅಗತ್ಯತೆ ಇದೆ. ಬಹಳ ಎಚ್ಚರಿಕೆಯಿಂದ ಕಾಲಿಡತಕ್ಕಂಥ ಮತ್ತು ಬಹಳ ಎಚ್ಚರಿಕೆಯಿಂದ ಎದುರುಗೊಳ್ಳುವಂತಹ ಪ್ರಭುತ್ವದ ಸ್ಪಾನ್ಸರ್ಡ್ ಟೆರರಿಸಂ ಇದೆಯಲ್ಲ, ಇದನ್ನ ಎದುರುಗೊಳ್ಳತಕ್ಕಂಥ ಸಂದರ್ಭದೊಳಗೆ ನಾವು ಸಾಕಷ್ಟು ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ ಅನ್ನುವಂಥ ಕೂಗುಮಾರಿಗಳು ಅಂತ ಹೇಳಿದ್ರು. ಹ್ಯಾಕ್ ಕೂಗುಮಾರಿಗಳು ಅಂತ ಹೇಳಿದ್ರೆ, ನೀವು ಕೋಮುವಾದದ ಬಗ್ಗೆ ಒಂದೇ ಒಂದು ಚಕಾರವನ್ನ ಫೇಸ್ಬುಕ್ನಲ್ಲಿ ತೆಗೆದ್ರೆ ನಿಮಗೆ ಮುಗಿಬೀಳ್ತಕ್ಕಂಥ 1000 ಅನಾಮಿಕ ಪೋಸ್ಟ್ಗಳು ಬರ್ತವೆ. ಅನಾಮಿಕವಾಗಿರತಕ್ಕಂಥವು, ಎಲ್ಲೋ ಕ್ರಿಯೇಟ್ ಮಾಡಿರ್ತಕ್ಕಂಥವು.
ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಿಮ್ಮ ಅಸ್ತಿತ್ವ ಅಳಗಾಡುವ ಹಾಗೆ, ನೀವು ನಿಂತಿರೋ ನೆಲ ಕುಸಿಯುವ, ಏನು ಕುಸಿದು ಬಿಡ್ತದೋ ಅನ್ನೋ ರೀತಿಯೊಳಗೆ ನಿಮ್ಮನ್ನು ಅಟ್ಯಾಕ್ ಮಾಡುವಂಥ ಒಂದು ವಾತಾವರಣದ ಮಧ್ಯೆ ನೀವು ಇರುವುದು, ನಾವೆಲ್ಲ ಇರತಕ್ಕಂಥದ್ದು. ಆ ಸಂದರ್ಭದೊಳಗೆ ನಾವು ಎಷ್ಟರ ಮಟ್ಟಿಗೆ ಇಷ್ಟೆಲ್ಲ ಕೂಗುಮಾರಿಗಳ ಮಧ್ಯೆಯೂ ಕೂಡ ಕೀರಲು ದನಿಯೊಳಗೆ ಸ್ಪಷ್ಟವಾಗಿ ವಿರೋಧ ಮಾಡೋದನ್ನು ನಾವು ರೂಢಿಸಿಕೊಳ್ಳದೆ ಹೋದರೆ ಖಂಡಿತವಾಗಿಯೂ ಕೂಡ ಮುಂದಿನ ಜನಾಂಗಕ್ಕೆ ನಾವು ದೊಡ್ಡ ಅಪಚಾರವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಆತಂಕ, ಭಯ ನನಗೆ ಇರತಕ್ಕಂಥದ್ದು. ಆ ನಿಟ್ಟಿನೊಳಗೆ ಯೋಚನೆ ಮಾಡೋದಾದರೆ, ಆತ್ಮನಿರ್ಭರದ ಬಗ್ಗೆ ಮಾತನಾಡುತ್ತಲೇ ನಮ್ಮನ್ನು ಅತ್ಯಂತ ಕಠಿಣವಾದ ರೀತಿಯೊಳಗೆ ನಡೆಸಿಕೊಳ್ಳತಕ್ಕಂಥ ಪ್ರಭುತ್ವದ ನಡೆ ಏನಿದೆ, ಇದು ಗಂಭೀರವಾಗಿರ್ತಕ್ಕಂಥ ನಡೆ ಇದು. ನಿರ್ಭರತೆಯ ಬಗ್ಗೆ ಮಾತನಾಡ್ತಾರೆ, ಆದರೆ ಮರುಕ್ಷಣವೇ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಕೋಮುಗಳ ಆಧಾರದ ಮೇಲೆ, ಮತಗಳ ಆಧಾರದ ಮೇಲೆ ಜನರನ್ನು ಅತ್ಯಂತ ವ್ಯವಸ್ಥಿತವಾಗಿ ಒಡೆಯತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂತಹದ್ದು ಕೂಡ ತುಂಬ ಗಂಭೀರವಾಗಿರತಕ್ಕಂಥ ಚಿಂತನೆ ಮಧ್ಯೆ ನಾವಿದ್ದೇವೆ. ಆತ್ಮನಿರ್ಭರತೆಯಿಂದ ಆತ್ಮ ದುರ್ಬಲತೆಯೆಡೆಗೆ ದಾಪುಗಾಲಿಕ್ಕುತ್ತಿರುವ ಈ ಸಂದಿಗ್ಧಮಯ ಪರಿಸ್ಥಿತಿಯೊಳಗೆ ಎರಡು ಭಾಳ ಸ್ಪಷ್ಟವಾಗಿದೆ. ಆತ್ಮನಿರ್ಭರ ಬಗ್ಗೆ ಯಾರು ಮಾತಾಡ್ತಾರ, ಅವರು ಆತ್ಮ ದುರ್ಬಲವನ್ನು ಕೂಡ ಅನುಷ್ಠಾನಗೊಳಿಸ್ತಕ್ಕಂಥದ್ದು, ಪಾಲನೆ ಮಾಡತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರತಕ್ಕಂಥ ದೊಡ್ಡ ಸವಾಲು ಅನ್ನುವಂಥದ್ದು. ಈ ಸಂದಿಗ್ಧಮಯ ಪರಿಸ್ಥಿತಿಯಲ್ಲಿ ಪ್ರಭುತ್ವದ ನಡೆ, ಭಯ, ಆತಂಕ, ಸಾಂಸ್ಕೃತಿಕ ತಲ್ಲಣಗಳನ್ನು ಬಡಿಜಚ್ಚರಿಸದಿದ್ದಲ್ಲಿ ನಮ್ಮತನ, ಅಸ್ತಿತ್ವ, ಸ್ವಾಯತ್ತತೆ, ಅಸ್ಮಿತೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣಗೊಳ್ಳುತ್ತದೆ ಅನ್ನುವಂತಹದ್ದನ್ನು ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ದೇಶವು ಇಂದು ಸಮಾಜವಾದದಿಂದ ಕೋಮುವಾದದೆಡೆಗೆ, ಸಮಾನತೆಯಿಂದ ಅಸಮಾನತೆಯೆಡೆಗೆ, ಜಾತ್ಯತೀತತೆಯಿಂದ ಜಾತಿವಾದದೆಡೆಗೆ, ಸಂಸದೀಯ ಪ್ರಜಾಪ್ರಭುತ್ವದಿಂದ ಸಾಮ್ರಾಜ್ಯವಾದದೆಡೆಗೆ, ಪ್ರಜಾಪ್ರಭುತ್ವದಿಂದ ನಿರಂಕುಶ ಪ್ರಭುತ್ವದೆಡೆಗೆ, ಕೋಮು ಸಾಮರಸ್ಯದಿಂದ ಕೋಮುವಾದದೆಡೆಗೆ, ಸ್ವಾತಂತ್ರ್ಯದಿಂದ ಗುಲಾಮಗಿರಿಯೆಡೆಗೆ, ಆತ್ಮನಿರ್ಭರತೆಯಿಂದ ಆತ್ಮ ದುರ್ಬಲತೆಯೆಡೆಗೆ ಸಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಪ್ರೊಫೆಸರ್ ತರೀಕೆರೆಯವರ ಬಹುತ್ವ ಕರ್ನಾಟಕ ಕೃತಿಗೆ ಬಹಳ ಮಹತ್ವ ಇದೆ ಅನ್ನುವಂತಹದ್ದು. ದುರ್ಬರ ಅನ್ನುವಂತಹದ್ದು, ದುರ್ಭರ ಅನ್ನುವಂತಹದ್ದಕ್ಕೆ ಸಾಕಷ್ಟು ಅರ್ಥಗಳಿವೆ. ರೆವರೆಂಡ್ ಕಿಟಲ್ ಅವರ ಕನ್ನಡ ಮತ್ತು ಇಂಗ್ಲಿಷ್ ಏನು ಡಿಕ್ಷನರಿ ಇದೆ, ಅದರೊಳಗೆ ಡಿಫಿಕಲ್ಟ್ ಟು ಬಿ ಬಾರ್ನ್, ಆತ್ಮ ದುರ್ಬರ ಅನ್ನುವಂತಹ ಶಬ್ದಕ್ಕೆ ಅರ್ಥಗಳು ಏನು ಅಂತ ಹೇಳಿದ್ರೆ, ಡಿಫಿಕಲ್ಟ್ ಟು ಬಿ ಬಾರ್ನ್, ಬರ್ಡನ್ಸಮ್, ಟ್ರಬಲ್ಸಮ್, ಇಂಟಾಲರೇಬಲ್, ಹಾರ್ಡ್ ಟು ಬಿ ಮೇಂಟೈನ್ಡ್ ಅನ್ನುವಂಥ ಅರ್ಥ ಇದೆ. ಆತ್ಮವು ಸಹಿಸಸಾಧ್ಯವಾದ, ಪೀಡಿತವಾದ, ನಿರ್ದಯೆಯ, ತೊಂದರೆದಾಯಕ, ಅಸಹನವಾದ, ನಿರ್ವಹಿಸಲು ಕಷ್ಟಕರವಾದ, ಬದುಕಲು ಅಸಹನೀಯವಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡತಕ್ಕಂತಹದ್ದು ಆತ್ಮ ದುರ್ಬಲದ ಒಂದು ಇದು ಅಂತ ಹೇಳಿ. ಡಿಫಿಕಲ್ಟ್ ಟು ಬಿ ಬಾರ್ನ್ ಅಂದರೆ ಸಹಿಸಲು ಸಾಧ್ಯ, ಸಹಿಸಿಕೊಳ್ಳಲು ಕಷ್ಟ ಅನ್ನುವಂಥ ಶಬ್ದ ಅರ್ಥ ಇದೆ. ಪ್ರಭುತ್ವದ ನಡೆ ಕೋಮು ಬಹುಸಂಖ್ಯಾತವಾದ, ಸ್ನೇಹಿತರೆ ತಮಗೆಲ್ಲ ಗೊತ್ತಿರಲಿ, ಪೊಲಿಟಿಕಲ್ ಮೆಜಾರಿಟೇರಿಯನ್ attitude of the government is tolerable, but communal majoritarianism practiced by the state shall not be tolerable. ಇದು ಬಹಳ ಸೂಕ್ಷ್ಮ ಗಮನಿಸಬೇಕಾಗಿರತಕ್ಕಂಥ. ರಾಜಕೀಯ ಬಹುಸಂಖ್ಯಾತತೆಯನ್ನು ನಾವು ಒಪ್ಪಿಕೊಳ್ಳಬಹುದು ಮತ್ತು ಅದನ್ನು ಸಹಿಸಿಕೊಳ್ಳಬಹುದು. ಆದರೆ ಬಹುಸಂಖ್ಯಾತ ಕೋಮುವಾದ, ಜಾತಿ ಆಧಾರಿತ ಕೋಮು ಆಧಾರಿತ ಬಹುಸಂಖ್ಯಾತ ಕೋಮುವಾದವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕಾಗ್ತದೆ. ಸಂವಿಧಾನದ ನೈತಿಕ
ನೈತಿಕತೆಯ ಪತನ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳ್ತೀವಿ ನಾವು, ಸಂವಿಧಾನದ ನೈತಿಕತೆಯ ಪತನ ಆಗ್ತಾ ಇದೆ. ರಾಜ್ಯ ಪ್ರಾಯೋಜಿತ ಹಿಂಸೆ ನಡೀತಾ ಇದೆ. ಜನಾಂಗೀಯ ಕೋಮು ದ್ವೇಷವನ್ನು ಸ್ವತಃ ಪ್ರಭುತ್ವವೇ ಮುಂದೆ ನಿಂತು ಅನುಷ್ಠಾನಗೊಳಿಸ್ತಕ್ಕಂಥ ಸಂದರ್ಭ ಇದೆ. ಅಸಂಸದೀಯ ನಡವಳಿಕೆ, ಅನ್ಪಾರ್ಲಿಮೆಂಟರಿ ಆಟಿಟ್ಯೂಡ್ ಆಫ್ ದ ಗೌರ್ಮೆಂಟ್ ಅದು ಇದೆ. ಮತ್ತು ಬಲಪ್ರಯೋಗ, ಇವೆಲ್ಲಕ್ಕೂ ಹೆಚ್ಚಾಗಿ ಪ್ರಭುತ್ವ ಬಲಪ್ರಯೋಗದಲ್ಲಿ ತೊಡಗಿದೆ ಅನ್ನುವಂಥದ್ದು. ಯಾರು ಸರಕಾರದ ನೀತಿ ನಿಯಮಗಳನ್ನು ಪ್ರಶ್ನಿಸುತ್ತಾರೋ, ಅವುಗಳ ವಿರುದ್ಧ ಧ್ವನಿ ಎತ್ತುತ್ತಾರೋ, ಅವುಗಳ ವಿರುದ್ಧ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವ ರೀತಿಯೊಳಗೆ ಕೆಲಸ ಮಾಡ್ತಾರೋ ಅಂಥವರನ್ನು ದಮನ ಮಾಡತಕ್ಕಂಥ, ಅಂಥ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ, ಅಂಥ ಜನರ ಹಾವಭಾವಗಳನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡತಕ್ಕಂಥ ಒಂದು ಬಲಪ್ರಯೋಗವನ್ನು ರಾಜ್ಯ ಮಾಡ್ತಾ ಇದೆ ಅನ್ನುವಂಥದ್ದು. ಕೊಯರ್ಷನ್ ಅಂತೀವಿ ನಾವು, ಕೊಯರ್ಸಿವ್ ಪವರ್ಸ್ ಆಫ್ ದ ಸ್ಟೇಟ್. ಇದು ಬಹಳ ಗಂಭೀರವಾಗಿ ಆಲೋಚನೆಯನ್ನು ಮಾಡತಕ್ಕಂಥ ಒಂದು ಸಂದರ್ಭ ಇವತ್ತು ಇದೆ ಅನ್ನುವಂತಹದ್ದು. ಈ ಆತ್ಮ ದುರ್ಬರ ಅನ್ನುವಂತಹದ್ದು ಇಂಟಾಲರೇಬಲ್ ಯಾಕೆ ಅಂತ, ಅಸಹನೀಯ, ತಾಳಲಾಗದ ಹಿಂಸೆ ಅದು ಅಂತ ಹೇಳುವಂತಹದ್ದು. ಅದರಲ್ಲಿ ಕೋಮುವಾದ, ಅಲ್ಪಸಂಖ್ಯಾತರು, ದಲಿತರು, ಬುಡಕಟ್ಟುಗಳು, ಮಹಿಳೆಯರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕುವಂಥ ಎಲ್ಲ ಪ್ರಯತ್ನಗಳನ್ನು ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು. ಅದಕ್ಕೆ ಲಿಂಚಿಂಗ್, ಮಾಬ್ ಲಿಂಚಿಂಗ್, ಬುಲ್ಡೋಸಿಂಗ್, ಡೆಮಾಲಿಷಿಂಗ್, ಏನು ಸುಮ್ಮನೆ ಬುಲ್ಡೋಸಿಂಗ್ ಅಂದರೆ ನೆಲಸಮಗೊಳಿಸೋದಂದ್ರೆ ಅದು ಇಡೀ ಬದುಕನ್ನು ಸಂಪೂರ್ಣ ಅತಂತ್ರಗೊಳಿಸ್ತಕ್ಕಂಥದ್ದು. ಅದು ಕಿತ್ತು ಒಗ್ದು ಬೇರೆ ಕಿತ್ತು ಒಗ್ದಂಗೆ. ನೀವು ಬೆಂಗಳೂರಿನೊಳಗೆ ಬುಲ್ಡೋಸ್ ಮಾಡಿದ ಫ್ಯಾಮಿಲಿಗಳೆಲ್ಲ ಇವತ್ತು ಶೆಡ್ ಸಣ್ಣ ಚಪ್ಪರ ಹಾಕ್ಕೊಂಡಿದ್ದಾವೆ. ಅವು ಯಾವ ಮಟ್ಟಕ್ಕೆ ಅವ್ರನ್ನ ನಾವು ಬುಲ್ಡೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದೊಳಗೆ ಇಂತಹ ಅತ್ಯಂತ ಸಂಕೀರ್ಣಮಯ, ಸಂದಿಗ್ಧಮಯ ಮತ್ತು ತೀವ್ರ ಸಾಂಸ್ಕೃತಿಕ ಪಲ್ಲಟಗಳ, ತಲ್ಲಣಗಳ ಮಧ್ಯೆ ಬಹುತ್ವ ಕರ್ನಾಟಕ ಹೆಚ್ಚು ಪ್ರಸ್ತುತ ಅನ್ನಿಸುವಂತಹ ಕೃತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂದೆಂದಿಗಿಂತಲೂ ಇಂದು ಕರ್ನಾಟಕದ ಬಹುತ್ವದ ನೆಲೆಗಳನ್ನು ಶೋಧಿಸುವಂಥ ಅಗತ್ಯತೆ ತುಂಬ ಇದೆ. ಆ ನಿಟ್ಟಿನಲ್ಲಿ ಈ ಕೃತಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೆ ಅನ್ನುವಂಥದ್ದು. ಅಂದರೆ ಭಾರತೀಯ ಸಂಯುಕ್ತ ಸಂಸ್ಕೃತಿಯ ಬೇರುಗಳನ್ನು, ಕಾಂಪೋಸಿಟ್ ಕಲ್ಚರ್ ಅಂತೀವಿ ನಾವು, ಭಾರತೀಯ ಸಂಯುಕ್ತ ಸಂಸ್ಕೃತಿಯ ಬೇರುಗಳನ್ನು ಬಹುತ್ವದ ನೆಲೆಯಲ್ಲಿ ಶೋಧಿಸುತ್ತಾ, ಪರಿಶೀಲಿಸುತ್ತಾ, ವಿವೇಚಿಸುತ್ತಾ, ಸಮಕಾಲೀನ ವಿದ್ಯಮಾನಗಳಿಗೆ ಮುಖಾಮುಖಿಯಾಗಲು ಬಹುತ್ವದ ಚರ್ಚೆ, ಸಂವಾದ, ಚಿಂತನ, ಮಂಥನ ಅಗತ್ಯವಾಗಿರತಕ್ಕಂಥ ಈ ಸಂದರ್ಭದಲ್ಲಿ ಬಹುತ್ವ ಕರ್ನಾಟಕ ಹೆಚ್ಚು ಪ್ರಸ್ತುತ ಅನ್ನುವಂತಹ ಕೃತಿ ಅನ್ನುವಂತಹದ್ದು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು. ಈ ಚರ್ಚೆ ಏನು ಬಹುತ್ವದ ನೆಲೆಗಳನ್ನು ಶೋಧಿಸ್ತಕ್ಕಂಥ ಚರ್ಚೆ ಮತ್ತು ಸಂವಾದ ಇದೆ, ಚಿಂತನ ಮಂಥನ ಇದೆ. ವಿಶ್ಲೇಷಣೆಯು ಸಮುದಾಯದ ಆದ್ಯತೆಯಾಗದ ಹೊರತು ಅದಕ್ಕೆ ಪ್ರಸ್ತುತತೆ ಪ್ರಾಪ್ತವಾಗುವುದಿಲ್ಲ ಅನ್ನುವಂಥದ್ದು. ಸಮುದಾಯಕ್ಕೆ ಒಂದು ಆದ್ಯತೆ ಬೇಕು, ಜೀವಂತವಾಗಿರತಕ್ಕಂಥ ಸಮುದಾಯಕ್ಕೆ ಒಂದು ಆದ್ಯತೆ ಬೇಕಾಗ್ತದೆ. ಆ ನಿಟ್ಟಿನೊಳಗೆ ಕರ್ನಾಟಕದ ಬಹುತ್ವದ ನೆಲೆಗಳನ್ನು ಶೋಧಿಸುವಂತಹ, ಅದರ ಬಗ್ಗೆ ಸಂವಾದಿಸುವಂತಹ, ಅದರ ಬಗ್ಗೆ ಚರ್ಚೆ ಮಾಡುವಂತಹ, ಅದರ ಬಗ್ಗೆ ಚಿಂತನ ಮಂಥನವನ್ನು ಮಾಡತಕ್ಕಂಥ ಅಗತ್ಯ ತುಂಬ ಇದೆ ಅನ್ನುವಂತಹದ್ದು. ಆ ನಿಟ್ಟಿನೊಳಗೆ ಬಹುತ್ವ ಕರ್ನಾಟಕ ಕೃತಿ, ಬಹುತ್ವ ಅನ್ನತಕ್ಕಂತಹದ್ದು ನಿಂತ ನೀರಲ್ಲ, ಸದಾ ಪ್ರವಹಿಸುವ ಚೇತನಶೀಲ ಜಂಗಮ ಸ್ಥಿತಿ, ನಿತ್ಯ ನೂತನ ಚಿರಂತನ ಅನ್ನತಕ್ಕಂಥ ವಿಷಯವನ್ನು ಅದು ನಮ್ಮ ಮುಂದೆ ಇಡ್ತಾ ಹೋಗ್ತದೆ. ಲೇಖಕರೇ ಹೇಳೋ ಹಾಗೆ ಬಹುತ್ವ ಪರಿಕಲ್ಪನೆಯ ಇಂದು ನಿನ್ನೆಯದಲ್ಲ. ಬಹುತ್ವ ಪರಿಕಲ್ಪನೆ ಎನ್ನುವಂತಹದ್ದು ಇಂದು ನಿನ್ನೆಯದಲ್ಲ. ವಿದ್ವೇಷದ ರಾಜಕೀಯ ವಾತಾವರಣದಲ್ಲಿ ಅದರ ಚರ್ಚೆ ಪ್ರಸ್ತುತವಾಗಿದೆ. ಇದು ಒಬ್ಬರಿಂದ ಆಗುವುದಿಲ್ಲ. ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಕ್ಕಂಥದ್ದು, ಇದು ಒಬ್ಬರಿಂದ ಆಗುವುದಿಲ್ಲ. ಸಾಮೂಹಿಕ ತೊಡಗುವಿಕೆ ಮತ್ತು ಇದು ಒಮ್ಮೆಗೆ ಮುಗಿಯುವುದಲ್ಲ. ಇದು ಒಂದೇ ಸರಿಗೆ ಆಗುವಂಥ ಕೆಲಸ ಅಲ್ಲ. ಇದು ಚರ್ಚೆ ಸಂವಾದಗಳ ಮೂಲಕ ನಿರಂತರ ಮಾಡಲಿ ಇರಬೇಕಾಗಿರತಕ್ಕಂಥ ಮಹತ್ವದ ಸಂಗತಿ ಈ ಬಹುತ್ವ ಕರ್ನಾಟಕ ಅನ್ನುವಂಥದ್ದು.
ನಮಗೆ ಆಂತರ್ಯದಲ್ಲಿ ನನ್ನ ಹಾಗೆ ಯೋಚಿಸುವವರು ಇರುವರೇ? ಭಾಳ ಸಂದರ್ಭಗಳಲ್ಲಿ ನಾವು ಒಬ್ಬನೇ ಹೀಗೆ ಯೋಚನೆ ಮಾಡ್ತೀನಿ ಹೇಗೋ ಅಂತೇಳಿ, ಅಥವಾ ನಾವು ಒಬ್ಬನೇ ಹೀಗೆ ಆಲೋಚನೆಯನ್ನು ಮಾಡ್ತೀನಿ ಹೇಗೋ ಅಂತೇಳಿ. ನಮ್ಮ ಅಭಿಪ್ರಾಯಗಳನ್ನು ಪುರಸ್ಕರಿಸುವಂತಹ, ಅಭಿಪ್ರಾಯಗಳಿಗೆ ಬೆಂಬಲ ನೀಡುವಂತಹ ಯಾರಾದರೂ ಇದ್ದಾರೆ ಎನ್ನುವ ಆತ್ಮಶೋಧನೆಯ ಸಂದರ್ಭದಲ್ಲಿ ಈ ಕೃತಿ ಹೆಚ್ಚು ಪ್ರಸ್ತುತತೆಯನ್ನು ಗಳಿಸ್ಕೊಡ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪರಸ್ಪರ ಗೊಣಗುತ್ತ, ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿ ಭಾಳ ಕೀರಲು ಧ್ವನಿಯೊಳಗೆ ಮಾತಾಡ್ತಾ ಇದ್ರು. ಒಂದ್ಸಾರಿ ಹೃದಯ ಕುಂಜದೊಳಗೆ ಮಹಾತ್ಮ ಗಾಂಧೀಜಿಯವರು ಕನ್ನಡಿ ಮುಂದೆ ನಿಂತು ನಗ್ತಾ ಇದ್ರು. ಹೊರಗಿನಿಂದ ಹೃದಯ ಕುಂಜ ಪ್ರವೇಶಿಸಿದ ಕಸ್ತೂರ್ಬಾ ಎಡಕ್ಕಿತ್ತು ಗಾಂಧೀಜಿಯವರ ಕೊಠಡಿ. ಎಡಕ್ಕೆ ಒಂದು ಕಣ್ಣು ಹಾಯಿಸಿದಾಗ ಮಹಾತ್ಮ ಗಾಂಧೀಜಿಯವರ ಕನ್ನಡಿಯ ಮುಂದೆ ನಿಂತು ತಮ್ಮನ್ನು ತಾವು ನೋಡಿ ನಗ್ತಾ ಇದ್ರಂತೆ. ಅದಕ್ಕೆ ಅವರು ಊಟ ಮಾಡುವಾಗ ಊಟ ಬಡಿಸ್ತಾ ಕಸ್ತೂರ್ಬಾ ಕೇಳ್ತಾರೆ ಗಾಂಧೀಜಿಯವರಿಗೆ, ಏನ್ರಿ ನಾನು ಆಗ ಗಮನಿಸಿದೆ, ನೀವು ಆ ಕನ್ನಡಿ ಮುಂದೆ ಒಬ್ಬರೇ ನಿಂತು ನಗ್ತಾ ಇದ್ದೀರಲ್ಲ ಅಂತ. ಗಾಂಧೀಜಿ ಹೇಳಿದ್ರಂತೆ, ಕಸ್ತೂರ್ಬಾ, ಇಂತಹ ಬಡಕಲು ಶರೀರದ ಅರೆ ಫಕೀರನನ್ನು ಕೀರಲು ಧ್ವನಿಯಲ್ಲಿ ಎಳ್ಳಷ್ಟು ಕೂಡ ಗಡುಸು ಇಲ್ಲದಂಥ ವ್ಯಕ್ತಿಯನ್ನು ಇಷ್ಟು ಲಕ್ಷಾಂತರ ಜನ ಭಾರತೀಯರು ಫಾಲೋ ಮಾಡ್ತಾ ಇದ್ದಾರೆ, ಯಾಕೆ ಹಿಂಗಾಗಿದೆ ಅಂಥೇಳಿ ಅಂದ್ಕೊಂಡೆ ನಾನು ಅಂತ. ಆ ಗಾಂಧೀಜಿಗೆ ಹ್ಯುಮಿಲೇಷನ್ ಇತ್ತು, ತನ್ನನ್ನು ತಾನು ನೋಡಿ ಅಪಹಾಸ್ಯ ಮಾಡಿಕೊಳ್ಳುವಂಥ ಹ್ಯುಮಿಲೇಷನ್. ಬೇರೆಯವ್ರನ್ನ ನೋಡಿ ನಗೋದು ಭಾಳ ಸುಲಭ. ಇವತ್ತು ಭಾಳ ತುಂಬ ಗಂಭೀರವಾದ ಸ್ಥಿತಿಯೊಳಗೆ ನಾವು ಅದೀವಿ. ನಮ್ಮ ನಡೆಯನ್ನು ನೋಡಿ, ನಮ್ಮ ವ್ಯವಹಾರಗಳನ್ನು ನೋಡಿ ನಗೋರು ಭಾಳಷ್ಟು ಜನ ಇದ್ದಾರೆ. ತಮ್ಮನ್ನು ತಾವು ನೋಡಿ ನಗೋರು ಭಾಳ ತುಂಬ ಕಡಿಮೆ. ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದರೆ, ಈ ಕೂಗುಮಾರಿಗಳ ದೊಡ್ಡ ಅಬ್ಬರ ಏನಿದೆಯಲ್ಲ, ಅದು ಭಾಳ ದಿವಸ ನಡೆಯೋದಿಲ್ಲ. ಅದು ತುಂಬ ಅಬ್ಬರ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಅವರೆಲ್ಲ ಸಾಂಸ್ಕೃತಿಕ ವಲಯಗಳನ್ನು ಆಕ್ರಮಿಸ್ಕೊಂಡು ಬಿಟ್ಟಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಥಿಯೇಟರ್ ಭಾಳ ಕಾನ್ಸಿಯಸ್ಲಿ ಕರ್ನಾಟಕದೊಳಗೆ ಕನ್ನಡ ಥಿಯೇಟರ್ ಏನಿದೆ ಭಾಳ ಕಾನ್ಸಿಯಸ್ಲಿ ಅಂಬೇಡ್ಕರ್ ಅವ್ರನ್ನ ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅಂಬೇಡ್ಕರ್ ಯಾವ ಸಣ್ಣ ಸಣ್ಣ ವಿಷಯಗಳನ್ನು ತಗೊಂಡು ಮುಸ್ಲಿಮರನ್ನು ಅಂಬೇಡ್ಕರ್ ಹೇಗೆ ಬೈದರು ಅಂತ ಅನ್ನೋದನ್ನು ವಿಜೃಂಭಿಸುವಂಥ ನಾಟಕಗಳನ್ನು ಮಾಡ್ತಾರೆ. ಬಸವಣ್ಣನವ್ರನ್ನ ತಗೊಂಡು ಬಸವಣ್ಣನವ್ರನ್ನ ಅವಹೇಳನ ಮಾಡ್ತಕ್ಕಂಥ, ಬಸವಣ್ಣನವರ ಇಡೀ ಚಿಂತನೆಯನ್ನು ತಿರುಚತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಈ ಅಬ್ಬರದ ನಡುವೆ, ಇಷ್ಟೆಲ್ಲ ಅಬ್ಬರದ ನಡುವೆ ಎಲ್ಲೋ ಒಂದು ಧ್ವನಿ, ಬಹುತ್ವ ಕರ್ನಾಟಕ ಅನ್ನುವಂತಹ ಧ್ವನಿ, ಕರ್ನಾಟಕ ಬಹುತ್ವದ ನೆಲೆಗಳನ್ನು ಹೊಂದಿದೆ ಅಂತ ಹೇಳುವಂಥ ಒಂದು ಕೀರಲು ಧ್ವನಿ ಇದೆಯಲ್ಲ, ಇದಕ್ಕೆ ಸಪೋರ್ಟಿವ್ ಆಗಿ ಭಾಳಷ್ಟು ಇದನ್ನು ತಯಾರು ಮಾಡ್ಕೊಳ್ಬೇಕಾದ ಅಗತ್ಯ ಕೂಡ ನಮಗಿದೆ. ಆ ಒಂದು ಧ್ವನಿಯ ಅಗತ್ಯತೆ ಇದೆ. ಹಾಗೆ ಕೀರಲು ಧ್ವನಿಗಳು ಸೇರ್ತಾ ಗಟ್ಟಿ ಧ್ವನಿಯಾಗಿ ಸಮಷ್ಟಿ ಪ್ರಜ್ಞೆಯನ್ನು ಇಟ್ಟುಕೊಂಡು ನಮ್ಮ ಸುತ್ತಮುತ್ತ ನಡೆಯತಕ್ಕಂಥ ವಿಧ್ವಂಸಕ, ವಿದ್ವೇಷಕ ಇವುಗಳಿಗೆ ಮುಖಾಮುಖಿ ಆಗುವಂತಹದ್ದನ್ನು ಮಾಡಿದರೆ ತುಂಬ ಉಪಯುಕ್ತ ಆಗ್ತದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೆಲ್ಲ ಆದಮೇಲೆ, ಇಷ್ಟೆಲ್ಲ ಇದಾದ್ಮೇಲೆ ನಾವೇನು ಮಾಡಬೇಕು ಅಂತ, ಭಾರತೀಯ ಸಂವಿಧಾನದ ಪೀಠಿಕೆಯೊಳಗೆ ನಾವು ಅಂತ ಶಬ್ದ ಉಪಯೋಗ ಮಾಡಿದ್ದಾರೆ. ಬಹುವಚನವನ್ನು ಮಾಡಿದ್ದಾರೆ. ನಾನು ಅನ್ನಲಿಲ್ಲ, ಅಲ್ಲಿ ಯಾವುದೇ ಒಂದು ಧರ್ಮ ಆಗಲಿಲ್ಲ, ನಾವು ಅನ್ನತಕ್ಕಂಥದ್ದು. ಉಯಿಗೆ ಸಂವಿಧಾನ ಪೀಠಿಕೆಯಲ್ಲಿ ವಿಶೇಷ ಅರ್ಥ ಇದೆ, ವಿಶಾಲವಾಗಿರತಕ್ಕಂಥ ಅರ್ಥ ಇದೆ. ಅದು ಬಹುವಚನ. ಬಹುತ್ವವಿರುವುದೇ ಈ ಬಹುವಚನದಲ್ಲಿ. ಅದಕ್ಕೆ ಪ್ರತಿಯಾಗಿ ಏಕವಚನವಿದೆ. ನಾನು, ನನ್ನದು, ನನ್ನ ಸಂಸ್ಕೃತಿ, ಒಂದೇ ಭಾಷೆ, ಒಂದೇ ದೇಶ, ಒಂದೇ ಚುನಾವಣೆ ಅಂತ ಹೇಳುವಂಥದ್ದು. ಇದು ಮುಖಾಮುಖಿಯಾಗುವ ಸಂದರ್ಭ. ಆದ್ದರಿಂದ ನಾನು, ನನ್ನ ಜಾತಿ, ನನ್ನ ಧರ್ಮ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ಆಹಾರ, ನನ್ನ ಅಂತ ಹೇಳಿಕೊಳ್ಳುವ ಸಂದರ್ಭದೊಳಗೆ ನಾವು ಅಂತ ಹೇಳುವಂಥ ಸಂವಿಧಾನವನ್ನು ನಾವು ಹೆಚ್ಚು ಪ್ರಸ್ತುತಗೊಳಿಸಬೇಕಾದ ಅಗತ್ಯತೆ ಇದೆ. ಆ ನಿಟ್ಟಿನೊಳಗೆ ಬಹುತ್ವ ಕರ್ನಾಟಕ ಕೃತಿ ಸಂವಿಧಾನದ ಆಶಯಗಳನ್ನು, ವ್ಯಕ್ತಿ ಗೌರವ,
ಮತ್ತು ವ್ಯಕ್ತಿ ಸಾರ್ವಭೌಮತೆ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ವೈಯಕ್ತಿಕ ಘನತೆ, ಇಂಡಿವಿಜುವಲ್ ಡಿಗ್ನಿಟಿ. ಎರಡನೇದು ವೈಯಕ್ತಿಕ ಸಾರ್ವಭೌಮತೆ, ಇಂಡಿವಿಜುವಲ್ ಸಾವೆರೆಂಟಿ. ಇವೆರಡು ಸಂವಿಧಾನದ ಬಹುಮುಖ್ಯವಾಗಿರತಕ್ಕಂಥ ಆಶಯಗಳು. ಅಂದರೆ ಪಾಶ್ಚಿಮಾತ್ಯ ವ್ಯಕ್ತಿ ಕೇಂದ್ರಿತ ಏನು ಚಿಂತನೆ ಇದೆ, ಲಿಬರಲ್ ಚಿಂತನೆ ಇದೆ, ಉದಾರವಾದಿ ಚಿಂತನೆ ಇದೆ. ಆ ಉದಾರವಾದಿ ಚಿಂತನೆಯ ಆಧಾರದ ಮೇಲೆ ವ್ಯಕ್ತಿಯ ಘನತೆಯನ್ನು ಹಿಡಿಯುವಂಥ, ವ್ಯಕ್ತಿಗೆ ಸಾರ್ವಭೌಮತ್ವವನ್ನು ಕೊಡ್ತಕ್ಕಂಥ, ವ್ಯಕ್ತಿಗೆ ಸ್ವಾಯತ್ತತೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸಂವಿಧಾನ ಏನು ಮಾಡ್ತಾ ಇದೆ. ಆ ಸಂವಿಧಾನ ವನ್ನು ನಾವು ಇವತ್ತು ಪುರಸ್ಕರಿಸಬೇಕಾದ ಅಗತ್ಯ ಭಾಳ ಇದೆ. ಅದಕ್ಕೆ ವಿಪುಲವಾಗಿರತಕ್ಕಂತಹ ಆಧಾರಗಳನ್ನು ರೂಪಕಗಳ ಮೂಲಕ, ಉದಾಹರಣೆಗಳ ಮೂಲಕ, ಸಂಕಥನಗಳ ಮೂಲಕ ಮತ್ತು ಅದನ್ನು ನಿರೂಪಿಸುವ ರೀತಿಯೊಳಗೆ ಬಹುತು ಕರ್ನಾಟಕ ಬಹಳ ಮಹತ್ವದ ಕಾರ್ಯವನ್ನು ಮಾಡಿದೆ ಅನ್ನುವಂತಹದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ನಾವು ಕೇಳಿಕೊಳ್ಳಬೇಕಾದ ಈ ಬಹುತ್ವ ಕರ್ನಾಟಕ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಇನ್ನೆರಡು ಪ್ರಶ್ನೆಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಿ ನಾನು ಮುಂದೆ ಸಾಕ್ತೀನಿ. ಪ್ರಸ್ತುತ ಸಂದಿಗ್ಧಮಯ, ಸಂಕೀರ್ಣಮಯ, ಸಂಘರ್ಷಮಯ ಪರಿಸ್ಥಿತಿಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ. ಎರಡನೇದು, ನಮ್ಮ ಹಕ್ಕುಗಳನ್ನು ಹತ್ತಿಕ್ಕಲಾಗುತ್ತಿದೆಯೇ? ಸಾಂಸ್ಕೃತಿಕ ಗುಲಾಮಗಿರಿಗೆ ತಳ್ಳುವ ಪ್ರಯತ್ನಗಳಾಗುತ್ತಿವೆಯೇ? ಹಿಂದಿ, ಹಿಂದೂ, ಹಿಂದೂಸ್ತಾನ, ಹಿಂದುತ್ವ ಹೇರಿಕೆಯ ಮೂಲಕ ಸಾಂಸ್ಕೃತಿಕ ಗುಲಾಮಿಗಿರಿಗೆ ನಮ್ಮನ್ನು ತಳ್ಳಲಾಗುತ್ತಿದೆಯೇ? ಸಮಾಜವು ಸಾಂಸ್ಕೃತಿಕ ಯಜಮಾನಿಕೆ, ಹೆಜಮೋನಿ ಅಂತ ಹೇಳಿ ಉರುಡು ನಮ್ಮ ಕೊರಳ ಸುತ್ತ ಬಿಗಿಯಲಾಗುತ್ತಿದೆಯೇ? ಹಿಂದುತ್ವ, ಹಿಂದಿ ಹಾಗೂ ಹಿಂದೂಸ್ತಾನ ಪರಿಕಲ್ಪನೆಯ ಮೂಲಕ ನಮ್ಮ ಮೇಲೆ ಸಾಂಸ್ಕೃತಿಕ ಯಜಮಾನಿಕೆಯ ಹೊರೆಯನ್ನು ಹೊರಿಸಲಾಗುತ್ತಿದೆಯೇ? ಭಾರತೀಯ ಸಂಯುಕ್ತ ಸಂಸ್ಕೃತಿಯ ಅಡಿಪಾಯ ಸಡಿಲಗೊಳಿಸಲಾಗುತ್ತಿದೆಯೇ? ಹಾಗಾದರೆ ಬಹುತ್ವ ಪರಂಪರೆ ನಾಶಗೊಳಿಸುವ ಪ್ರಕ್ರಿಯೆಗೆ ನಾನು ಹೇಗೆ ಪ್ರತಿಸ್ಪಂದಿಸಬೇಕು ಎಂಬಿತ್ಯಾದಿ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಈ ಕೃತಿಯ ಮೂಲಕ ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ಸವಾಲುಗಳು ಅಂದರೆ, ಸಮಾಜವು ಸಾಂಸ್ಕೃತಿಕ ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತುವುದು. ಅದು ಎಷ್ಟೇ ಕ್ಷೀಣವಾಗಿರಲಿ, ವೈಯಕ್ತಿಕ ಮಟ್ಟದಲ್ಲಿರಲಿ, ಧ್ವನಿ ಎತ್ತತಕ್ಕಂಥ ಕೆಲಸನ ಮಾಡಬೇಕಾಗ್ತದೆ. ಎರಡನೇದು, ಸಮಾಜವು ಸಾಂಸ್ಕೃತಿಕ ಯಜಮಾನಿಕೆ ಎಲ್ಲ ಪ್ರಯತ್ನಗಳನ್ನು ಎದುರುಗೊಳ್ಳುವುದು. ಹ್ಯಾವ್ ಟು ಫೇಸ್ ಎಲ್ಲ ಇಸಮ್ಗಳನ್ನು ಮೀರಿ. ಕೃತಿಕಾರರ ಭಾಳ ದೊಡ್ಡ ಆಶಯ ಏನು ಅಂತ ಹೇಳಿದರೆ, ಈ ಬಹುತ್ವ ಕರ್ನಾಟಕ ಕೃತಿ ದೊಡ್ಡ ಆಶಯ ಏನು ಅಂತ ಹೇಳಿದರೆ, ಎಲ್ಲ ಇಸಮ್ಗಳನ್ನು ಮೀರಿ ಸಮಾಜವಾದ, ಮಾರ್ಕ್ಸ್ವಾದ, ಅಂಬೇಡ್ಕರ್ವಾದ, ಲೋಹಿಯಾವಾದ ಎಲ್ಲ ವಾದಗಳನ್ನು ಮೀರಿ ಒಂದು ಒಟ್ಟುಗೂಡಿ ಕೂಡು ಹೋರಾಟವನ್ನು ಮಾಡಬೇಕಾದ ಅಗತ್ಯತೆಯನ್ನು ಈ ಗ್ರಂಥ ನಮಗೆ ಹೇಳಿಕೊಡ್ತಕ್ಕಂಥದ್ದು. ಈ ಗ್ರಂಥವನ್ನು ಓದಿ ಆದ ಮೇಲೆ ಸೂಕ್ಷ್ಮ ಸಂವೇದಿಯಾಗಿರತಕ್ಕಂಥವರು ನಡುಗಿ ಹೋಗುವಂತಹ ಅತ್ಯಂತ ಸೂಕ್ಷ್ಮ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ನಾವು. ಎಲ್ಲ ಇಸಮ್ಗಳನ್ನು ಮೀರಿ ಪ್ರಗತಿಪರ ಸಂಘಟನೆಗಳು ವೈಚಾರಿಕ ಚಿಂತನೆಯ ಆಧಾರದ ಮೇಲೆ ಕೂಡು ಹೋರಾಟವನ್ನು ರೂಪಿಸತಕ್ಕಂಥದ್ದು. ಸಮಕಾಲೀನ ಸಂಕಷ್ಟಮಯ, ದ್ವೇಷಮಯ, ವಿದ್ವೇಷದ ರಾಜಕೀಯ ವಾತಾವರಣವನ್ನು ವಿರೋಧಿಸುವುದು. 5. ಸಮಷ್ಟಿ ಪ್ರಜ್ಞೆಯ ಆಧಾರದ ಮೇಲೆ ಬಹುತ್ವ ಪರಂಪರೆಯ ಮರು ವ್ಯಾಖ್ಯಾನವನ್ನು ಮಾಡತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಲೆಗಳನ್ನು ಶೋಧಿಸುವುದು ಮಾತ್ರ ಅಲ್ಲ, ಅವುಗಳ ಮರು ವ್ಯಾಖ್ಯಾನವನ್ನು ಮಾಡಬೇಕಾದ ಅಗತ್ಯತೆಯನ್ನು ಕೂಡ ಈ ಬಹುತ್ವ ಕರ್ನಾಟಕ ಕೃತಿ ಹೇಳ್ತದೆ. ಜಾತಿ, ಧರ್ಮ, ಲಿಂಗ, ಭಾಷೆ, ಕೋಮು, ಪ್ರಾದೇಶಿಕತೆಯ ಆಧಾರದ ಮೇಲೆ ಜನರನ್ನು ವ್ಯವಸ್ಥಿತವಾಗಿ ವಿಭಜಿಸಿ ದೇಶದಲ್ಲಿ ಸೃಷ್ಟಿಸುತ್ತಿರುವ ಜಾತಿವಾದ, ಕೋಮು ಸಂಘರ್ಷ, ಕೋಮುದಳ್ಳುರಿ, ಲಿಂಗ ಸಮಾನತೆ, ಭಾಷಾಂಧತೆ, ಧರ್ಮಾಂಧತೆ ವಿರುದ್ಧ ಸಂಘಟಿತ ಹೋರಾಟವನ್ನು ರೂಪಿಸ್ತಕ್ಕಂತಹದ್ದು ಆತ್ಯಂತಿಕವಾಗಿರತಕ್ಕಂಥ ಗುರಿಯಾಗಿರಬೇಕು ಅಂತ ಹೇಳುವಂತಹದ್ದು. ಈ ಹಿನ್ನೆಲೆಯೊಳಗೆ ಈ ಕೃತಿ ಬಗ್ಗೆ ಪ್ರೊಫೆಸರ್ ತರೀಕೆರೆಯವರು ಸ್ವತಃ ಮಾತಾಡೋರು ಇರೋದ್ರಿಂದ ನಾನು ಒಂದು 3-4 ವಿಷಯಗಳನ್ನು ಪ್ರಸ್ತಾಪ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಈ ಕೃತಿಯು ಬಹುತ್ವ ಪರಿಕಲ್ಪನೆಯನ್ನು ಸಮಗ್ರವಾಗಿ ಕಟ್ಟಿಕೊಡ್ತದೆ. ನಮ್ಮ ಆಹಾರ ಕ್ರಮ ಆಗಿರಬಹುದು, ನಮ್ಮ ಸಂಗೀತ ಆಗಿರಬಹುದು, ನಮ್ಮ ಶಿಲ್ಪಕಲೆ ಆಗಿರಬಹುದು, ನಮ್ಮ ವಾಸ್ತು ಶಿಲ್ಪ ಆಗಿರಬಹುದು, ನಮ್ಮ ಆರ್ಕಿಟೆಕ್ಚರ್ ಆಗಿರಬಹುದು, ನಮ್ಮ ಭಾಷೆ ಆಗಿರಬಹುದು, ನಮ್ಮ
ಬದುಕನ್ನು ಆವರಿಸಿಕೊಂಡಿರತಕ್ಕಂಥ ಎಲ್ಲ ಸಾಂಸ್ಕೃತಿಕ ಆಯಾಮಗಳ ಮುಖ್ಯವಾಗಿಟ್ಟುಕೊಂಡು ಅದರಲ್ಲಿ ಬಹುತ್ವವನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಈ ಕೃತಿ ಮಾಡಿದೆ ಅನ್ನುವಂಥದ್ದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು. ಬಹುತ್ವ ಪರಿಕಲ್ಪನೆ ಗ್ರಹಿಕೆಯನ್ನು ಈ ಕೃತಿ ತುಂಬ ವ್ಯಾಪಕಗೊಳಿಸಿರ್ತಕ್ಕಂಥದ್ದು. ಬಹುತ್ವವು ಸಂಬಂಧದ ಸೇತುವೆಯಾಗಿ, ರೂಪಕವಾಗಿ, ಭೌಗೋಳಿಕ ಲಕ್ಷಣದ ಸ್ವರೂಪವಾಗಿ, ರಾಜಕಾರಣದ ಅಸ್ತ್ರವಾಗಿ, ಧರ್ಮದ ವಿಶಾಲ ಅರ್ಥವಾಗಿ, ಸಿದ್ಧಾಂತವಾಗಿ, ಆಹಾರದ ವೈಶಿಷ್ಟ್ಯವಾಗಿ, ಸಂಗೀತದ 100 ಸ್ವರ ನಾದವಾಗಿ, ಭಾಷೆಯ ವೈಶಿಷ್ಟ್ಯತೆಯಾಗಿ, ಸಮಾಜದಲ್ಲಿ ನಿರಂತರ ನಡೆಯುವ ಪರಸ್ಪರ ಕೊಡುಕೊಳ್ಳುವಿಕೆಯ ಸಂಕೇತವಾಗಿ, ಪ್ರಮಾಣೀಕರಣವಾಗಿ, ಏಕೀಕರಣಕ್ಕೆ ಮುಖಾಮುಖಿಯಾಗಿ, ಗುರುತುನಾಶದ ವಿದ್ವೇಷದ ಸಂಕೇತವಾಗಿ, ಅನ್ನೀಕರಣಕ್ಕೆ ಮುಖಾಮುಖಿಯಾಗಿ, ವಿಕೇಂದ್ರೀಕರಣ ಪ್ರಕ್ರಿಯೆಯಾಗಿ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆಯ ಆಯಾಮವಾಗಿ ಬಹುಶಿಸ್ತಿಯ ಬಹುನೆಲೆಯಲ್ಲಿ ಇದು ಚರ್ಚಿಸಲ್ಪಟ್ಟಿರತಕ್ಕಂತಹದ್ದು. ಇಟ್ಸ್ ಅ ಮಲ್ಟಿ ಡೈಮೆನ್ಷನಲ್ ಸಬ್ಜೆಕ್ಟ್ ವಿಚ್ ರಿಕ್ವೈರ್ಸ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಆ ಒಂದು ಅಪ್ರೋಚನ್ನು ಈ ಕೃತಿಯೊಳಗೆ ನಾವು ಕಾಣ್ಬೋದು. ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಟುವರ್ಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲೂರಾಲಿಟಿ ಆಫ್ ಇಂಡಿಯನ್ ಸೊಸೈಟಿ ಅಥವಾ ಪ್ಲೂರಾಲಿಸಮ್ ಇನ್ ಇಂಡಿಯನ್ ಸೊಸೈಟಿ ಎನ್ನುವಂಥದ್ದು. ಪ್ರಸಕ್ತ ಭಾರತದಲ್ಲಿ ಎದುರಿಸುತ್ತಿರುವ ಸಮಾಜ, ಸಾಂಸ್ಕೃತಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ ಬಿಕ್ಕಟ್ಟುಗಳನ್ನು ಬಹುತ್ವ ಮತ್ತು ಏಕರೂಪೀಕರಣದೊಂದಿಗೆ ಮುಖಾಮುಖಿಯಾಗಿಸುತ್ತದೆ. ಎರಡೂ ಚರ್ಚೆ ಇಲ್ಲಿ ಭಾಳ ಗಂಭೀರವಾಗಿರ್ತಕ್ಕಂಥ ಚರ್ಚೆಯನ್ನು ಪ್ರೊಫೆಸರ್ ತರೀಕೆರೆ ಅವರು ಮಾಡಿರ್ತಕ್ಕಂಥದ್ದು. ಒಂದು ರಾಷ್ಟ್ರ, ಒಂದು ಸಂಸ್ಕೃತಿ, ಒಂದು ಭಾಷೆ, ಒಂದು ಧರ್ಮ, ಒಂದು ನಾಗರಿಕ ಸಂಹಿತೆ, ಒಂದು ಚುನಾವಣೆ, ಒಂದು ತೆರಿಗೆ ಪದ್ಧತಿ, ಒಬ್ಬ ನಾಯಕನೆನ್ನುವ ಏಕರೂಪೀಕರಣವು ಹೇಗೆ ಭಾರತದ ವಿಶಾಲವೂ ವಿಶಿಷ್ಟವೂ ಆದ ಬಹುಪರಂಪರೆಯನ್ನು ನುಚ್ಚು ನೂರಾಗಿಸುತ್ತಿದೆ ಎಂಬುದನ್ನು ಕಣ್ಣಿಗೆ ಕಟ್ಟುವ ಹಾಗೆ ನಮ್ಮ ಮುಂದೆ ಇಡುತ್ತಲೇ ಇದು ಹೀಗೆ ಮುಂದುವರೆದರೆ ಮುಂದೇನು ಎನ್ನುವ ಬಿಕ್ಕಟ್ಟು, ಆತಂಕ, ಭಯವನ್ನು ಈ ಗ್ರಂಥ ತೆರೆದಿಡ್ತದೆ ನಮ್ಮ ಮುಂದೆ. ಬಹಳ ಸೂಕ್ಷ್ಮವಾಗಿ ನಮ್ಮನ್ನು ಬಡಿದೆಬ್ಬಿಸ್ತದೆ. ನಮ್ಮ ಆತ್ಮಸಾಕ್ಷಿಯನ್ನು ಅದು ಕೆಣಕದಿದ್ದರೆ, ಈ ಕೃತಿ ನಮ್ಮ ಓದಿದ ಮೇಲೆ ಈ ಕೃತಿ ನಮ್ಮ ಆತ್ಮಸಾಕ್ಷಿಯನ್ನು ಕೆಣಕದೆ ಹೋದರೆ, ನಮ್ಮಲ್ಲಿ ಇಂತಹ ಆಲೋಚನೆಗಳನ್ನು ಹುಟ್ಟು ಹಾಕದೆ ಹೋದರೆ, ಅಥವಾ ನಾವು ನಿಂತಿರತಕ್ಕಂಥ ನೆಲ ಕುಸಿಯುವಂತಹ ದುರ್ಬರ ಸ್ಥಿತಿ ನಮ್ಮ ಕಣ್ಣು ಮುಂದೆ ಬರದೇ ಹೋದರೆ, ಖಂಡಿತವಾಗಿಯೂ ಕೂಡ ನಾವು ಜೀವಂತವಾಗಿಲ್ಲ ಅಂತ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಗುರುತಿಸುವಂಥ ಕೆಲಸವನ್ನು ಈ ಕೃತಿ ಮಾಡ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೊಫೆಸರ್ ತರೀಕೆರೆ ಅವರು ಬಹುತ್ವ ಪರಿಕಲ್ಪನೆ ಏನಿದೆ ಅದಕ್ಕೆ ವಿಸ್ತೃತವಾಗಿರತಕ್ಕಂತಹ ಅರ್ಥವನ್ನು ಕೊಟ್ಟಿದ್ದಾರೆ. ಸುಮಾರು ವ್ಯಾಖ್ಯಾನಗಳನ್ನು ಮಾಡ್ತಾ ಹೋಗ್ತಾರೆ. ರೂಪಕಗಳ ಮೂಲಕ ವಿಶ್ಲೇಷಣೆ ಮಾಡ್ತಕ್ಕಂತಹದ್ದು, ಎಕ್ಸಾಂಪಲ್ಗಳ ಮೂಲಕ ಅದನ್ನು ತಿಳಿಸ್ತಕ್ಕಂಥದ್ದು. ಬಹುಶಃ ಕನ್ನಡದೊಳಗೆ ಬಹುತ್ವದ ಬಗ್ಗೆ ಇಷ್ಟು ವಿಸ್ತೃತವಾಗಿರತಕ್ಕಂಥ ಅರ್ಥ ಕೊಡುವಂತಹ ಕೃತಿ ಬಹುತ್ವದ ಬಗ್ಗೆ ಇನ್ನೊಂದು ಇರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ದರಿಂದ ಪ್ರೊಫೆಸರ್ ತರೀಕೆರೆಯವರ ಬಹುತ್ವ ಕರ್ನಾಟಕ ಕೃತಿ ಒಂಥರ ಕಾಂಪೆಂಡಿಯಮ್ ಇದ್ದಂಗೆ. ಯಾರು ಬಹುತ್ವ ಪರಿಕಲ್ಪನೆಯನ್ನು ಓದಬೇಕಂತಾರ, ಪರಿಕಲ್ಪನೆಯ ಬಗ್ಗೆ ಚಿಂತನೆ ಮಾಡ್ಬೇಕಂತಾರ, ಅಂಥವ್ರಿಗೆ ಒಂದು ರೀತಿಯ ಕಾಂಪೆಂಡಿಯಮ್ ಇದ್ದಂಗೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಅವರು ಎಲ್ಲಿಂದ ಅಂತ ಹೇಳಿದರೆ ನಮ್ಮ ಜೈವಿಕ ಬಹುತ್ವದಿಂದ ಹಿಡ್ಕೊಂಡು ನಮ್ಮ ಬದುಕನ್ನು ಆವರಿಸಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಹುಡುಕಾಡ್ತಾರೆ, ತಡಕಾಡ್ತಾರೆ. ಅವರು ಅನ್ವೇಷಣೆಯನ್ನು ಮಾಡ್ತಾರೆ, ಒಳಗೆ ಹೋಗ್ತಾರೆ, ಅನುಭವಿಸ್ತಾರೆ. ತಾವು ಅನುಭವಿಸಿದ ಅನುಭವಗಳನ್ನು ಸೆರೆ ಹಿಡಿಯುವಂಥದ್ದೇನಿದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥ. ಅದಕ್ಕೆ ಪ್ರೊಫೆಸರ್ ತರೀಕೆರೆಯವರ ಓದು, ತಿರುಗಾಟ, ಹುಡುಕಾಟ, ಅನ್ವೇಷಣೆ ಇದು ನಿರಂತರವಾಗಿರತಕ್ಕಂತಹದ್ದು. ಆ ಕಾರಣಕ್ಕಾಗಿ ಅವರು ವಿಶಿಷ್ಟವಾಗಿ ಬರೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನುವಂಥದ್ದು. ಕೇವಲ ಒಂದು ಶಾಸ್ತ್ರೀಯ ಅಧ್ಯಯನದ ರೀತಿಯೊಳಗೆ ಕೃತಿಯನ್ನು ರಚನೆ ಮಾಡುವುದಕ್ಕಿಂತಲೂ ಅದು ಹೆಚ್ಚು ಜನರಿಗೆ ಅಪ್ಯಾಯಮಾನವಾಗುವಂತಹ, ಅವರವರ ಅನುಭವಗಳಿಗೆ ನಿಲುಕುವಂತಹ, ಅವರವರ ಅನುಭವಗಳಿಗೆ ಅದು ತಲುಪುವಂತಹ, ಸ್ಪರ್ಶಿಸುವಂತಹ ಒಂದು ಅನುಭವದ ರೀತಿಯೊಳಗೆ ಈ ಕೃತಿ ಮೂಡಿ ಬಂದಿದೆ ಅನ್ನುವಂತಹದ್ದನ್ನು ಕೂಡ ನಾವು ಕೇಳ್ತಕ್ಕಂಥದ್ದು. ಇನ್ನು ಕೆಲವು ಸಂಬಂಧ ಅನ್ನೋದು ಭಾಳ ದೊಡ್ಡದು ಅಂತ, ಎಲ್ಲಕ್ಕಿಂತ ಭಾಳ ದೊಡ್ಡದು ಸಂಬಂಧ ಅನ್ನೋದು
ಆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಹೇಳ್ತಾರೆ ನಮ್ಮ ದೇವನೂರು ಮಹಾದೇವರು ಉಪಯೋಗ ಮಾಡಿರ್ತಕ್ಕಂಥ ಒಂದು ಸಂಬಂಧ ಅನ್ನುವಂಥ ಒಂದು ಶಬ್ದ ಏನಿದೆ ಅದಕ್ಕೆ ವಿಸ್ತೃತವಾಗಿರತಕ್ಕಂಥ ಅರ್ಥವನ್ನು ಬಹುತ್ವದ ನೆಲೆಯಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಪ್ರೊಫೆಸರ್ ತರೀಕೆರೆಯವರು ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಭಾಳ ಸೂಕ್ಷ್ಮವಾಗಿ ನಾವು ಈ ಕೃತಿಯೊಳಗೆ ಗಮನಿಸಬೇಕಾಗಿರತಕ್ಕಂಥದ್ದು. ಬಿದಿರು ನಾನಾರಿಗಲ್ಲಾದವುಡು ಅನ್ನತಕ್ಕಂಥ ಲೇಖನದೊಳಗೆ ಅದು ಸರ್ವವ್ಯಾಪಿ ಆಗಿರತಕ್ಕಂಥ ಗುಣವನ್ನು, ಬಿದಿರು ಸರ್ವವ್ಯಾಪಿ ಆಗಿರತಕ್ಕಂಥ ಗುಣವನ್ನು, ಬಿದಿರು ಒಳಗೊಳ್ಳುವಂತಹ ಬಹುತ್ವದ ನೆಲೆಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಅವರು ಇಲ್ಲಿ ಮಾಡಿರತಕ್ಕಂಥದ್ದು. ಒಂದು ಬಿಡಿ ಘಟಕವು ಇನ್ನೊಂದರೊಂದಿಗೆ ಕೂಡಿದಾಗ ತನ್ನ ಸ್ವಂತ ಅಸ್ತಿತ್ವ ಕಳೆದುಕೊಂಡು ಅದು ಹೊಸ ಹುಟ್ಟು ಪಡೆದುಕೊಳ್ಳುವುದು. ಹೊಸ ಹುಟ್ಟಿನ ಮೂಲ ವಿವಿಧ ಬಿಡಿ ಘಟಕಗಳ ವ್ಯವಸ್ಥಿತ ಜೋಡಣೆಯಾಗಿದೆ ಅನ್ನುವಂಥದ್ದು ಕೂಡ ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇನ್ನು ಒಂದು 2-3 ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕಂದರೆ ಅವ್ರು ತುಂಬ ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡೋರು ಇರೋದರಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಭಾಷೆಗೆ ಇರುವಂತಹ ಒಂದು ಅಸ್ಮಿತೆ, ಆ ಅಸ್ಮಿತೆಗೆ ಇರುವಂತಹ ಒಂದು ಗಟ್ಟಿತನ ಅಲ್ಲಿ ಪ್ರಸ್ತಾಪ ಮಾಡತಕ್ಕಂಥದ್ದನ್ನು ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಇನ್ನು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದೊಳಗೆ ಸ್ವಾತಂತ್ರ್ಯ ಗಂಗೆಯ 1000 ತೊರೆಗಳು ಅನ್ನತಕ್ಕಂಥ ಲೇಖನದೊಳಗೆ ಸ್ವಾತಂತ್ರ್ಯ ಹೋರಾಟಕ್ಕೂ ಬಹುತ್ವದ ನೆಲೆಯಿದೆ. ಬಿರ್ಸಾ ಮುಂಡಾ ಹೋರಾಟ ಆಗಿರ್ಬೋದು, ಹಗಲಿಬೇಡರ ಹೋರಾಟ ಆಗಿರ್ಬೋದು, ಹಲಗಲಿಬೇಡರ ಹೋರಾಟ ಆಗಿರ್ಬೋದು, ದೇಶದಾದ್ಯಂತ ಭಿನ್ನ ಭಿನ್ನ ಸಮುದಾಯಗಳು ಬ್ರಿಟಿಷ್ ಸೈನ್ಯದೊಂದಿಗೆ ಮುಖಾಮುಖಿ ಆಗಿರತಕ್ಕಂಥ ಅವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಇಲ್ಲಿ ನಾನು ಗಮನಿಸಬೇಕಾಗಿರತಕ್ಕಂಥದ್ದು ಒಂದಂತ ಹೇಳಿದರೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾಲುದಾರಿಕೆ ದಾಖಲಾಗಿಲ್ಲ ಅನ್ನುವಂಥದ್ದು. ಭಾಳಷ್ಟು ಜನ ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಭಾಗವಹಿಸಿದ್ದಾರೆ, ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಜೈಲು ವಾಸವನ್ನು ಅನುಭವಿಸಿದ್ದಾರೆ. ಅಂಥದ್ರೊಳಗೆ ನಮ್ಮ ಮೈಲಾರ ಮಹಾದೇವಪ್ಪನವರ ಪತ್ನಿ ಕೂಡ ಭಾಳ ಪ್ರಮುಖರಾಗಿರ್ತಕ್ಕಂಥ ಸರ್ದಾರ್ ವೀರನಗೌಡರ ಪತ್ನಿ ಕೂಡ ಭಾಳ ಎಲ್ಲೂ ದಾಖಲಾಗಲೇ ಇಲ್ಲ. ಅವರು ಉದಾದೇವಿ ಅನ್ನುವಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ ಲಕ್ನೋದೊಳಗೆ ಬ್ರಿಟಿಷ್ ಸೈನ್ಯಕ್ಕೆ ಮುಖಾಮುಖಿ ಆಗ್ತಾಳೆ. ಮರವನ್ನು ಏರಿ ಮೇಲೆ ಕುಳಿತು ಅಲ್ಲಿಂದ ಗುಂಡು ಹಾರಿಸಿ ಬ್ರಿಟಿಷ್ ಸೈನಿಕರನ್ನು ಹತ್ಯೆ ಮಾಡತಕ್ಕಂಥ ಉದಾದೇವಿ 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ವೇಷವನ್ನು ತೊಟ್ಟು 15 ದಿನಗಳ ಕಾಲ ಝಾನ್ಸಿ ಕೋಟೆಯನ್ನು ರಕ್ಷಣೆ ಮಾಡಿರತಕ್ಕಂಥ ಜಲಕರಿಬಾಯಿ. ಈ ವೀರಾಂಗನೆಯರ ಒಂದು ಇತಿಹಾಸದೊಳಗೆ ದಾಖಲಾಗಲಿಲ್ಲ ಅನ್ನುವಂಥದ್ದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು. ಅದಕ್ಕೆ ಇಂತಹ ಐತಿಹ್ಯಗಳನ್ನು ಜಾನಪದ ಕಥೆಗಳ ಮೂಲಕ, ಜಾನಪದ ಐತಿಹ್ಯಗಳ ಮೂಲಕ ಮರುಸೃಷ್ಟಿ ಮಾಡತಕ್ಕಂಥ, ಮರುಕಟ್ಟಿಕೊಡ್ತಕ್ಕಂಥ ಅಗತ್ಯತೆಯ ಬಗ್ಗೆಯೂ ಕೂಡ ಅವರು ಇಲ್ಲಿ ಹೇಳ್ತಾರೆ. ಇಲ್ಲಿ ಧಾರವಾಡದೊಳಗೆ 3 ಜನ ಮುಸ್ಲಿಮರು ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಆತ್ಮಾರ್ಪಣೆಯನ್ನು ಮಾಡಿಕೊಂಡ್ರು, ಗುಂಡಿಗೆ ಬಲಿಯಾದರು ಅನ್ನುವಂಥದ್ದು ಭಾಳ ಜನಕ್ಕೆ ಗೊತ್ತಿಲ್ಲ. ಜಕಣಿ ಬಾವಿ ಹತ್ರ ಅದೊಂದು ಸ್ಮಾರಕ ಮಾಡಿದ್ದಾರೆ. 3 ಜನ ಮುಸ್ಲಿಮರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದೊಳಗೆ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ತಮ್ಮ ದೇಹ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಇನ್ನು ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಫೆಸರ್ ಭಾಳ ಸೂಕ್ಷ್ಮವಾಗಿ ದಾಖಲು ಮಾಡ್ತಾ ಹೋಗ್ತಾರೆ. ಸಂಗೀತ ಎಲ್ಲ ಎಲ್ಲೆಗಳನ್ನು ಮೀರಿದ ಮಾನವ ವಿವೇಕದ ಒಂದು ಐತಿಹ್ಯ. ಎಲ್ಲ ಎಲ್ಲೆಗಳನ್ನು ಮೀರಿದ, ಎಲ್ಲ ಗಡಿಗಳನ್ನು ದಾಟಿದ, ಎಲ್ಲ ಗಡಿಗಳನ್ನು ದಾಟಿರ್ತಕ್ಕಂಥ, ಎಲ್ಲ ಎಲ್ಲೆಗಳನ್ನು ಮೀರಿರತಕ್ಕಂಥ, ಎಲ್ಲ ಇಸಮ್ಗಳನ್ನು ಮೀರಿ ನಿಲ್ಲತಕ್ಕಂಥ ಶಕ್ತಿ ಇರುವುದು ಸಂಗೀತಕ್ಕೆ ಮಾತ್ರ ಅನ್ನುವಂಥ. ತಾರಾನಾಥ್ ಅವರು ಸಂಗೀತದ ಬಗ್ಗೆ ಇಟ್ಕೊಂಡು ನೀವು ಏನು ಮಾಡೋಕೆ, ನಾವು ಸಂಗೀತ ಮಾಡೋಕೆ ಅಲ್ಲಿ ನಮಾಜ್ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಇಲ್ಲ. ನಮಾಜ್ ಮಾಡೋರು ಬರ್ತಾರೆ, ಪೂಜೆ ಮಾಡೋರು ಬರ್ತಾರೆ, ಕಾಯಿ ಹೊಡೆಯೋರು ಬರ್ತಾರೆ, ತೀರ್ಥ ತಗೊಳ್ಳೋರು ಬರ್ತಾರೆ. ಸಂಗೀತನೇ ಅಂತ ಹೇಳುವಂಥದ್ದು. ಆದರೆ ವಿಷಾದದ ಸಂಗತಿ ಅಂತ ಹೇಳಿದರೆ,
ಇಲ್ಲಿ ಎರಡು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ವಿಷಾದದ ಸಂಗತಿ ಅಂತ ಹೇಳಿದರೆ, ಕರ್ನಾಟಕದ ರಾಜಧಾನಿ, ಸಾಂಸ್ಕೃತಿಕ ರಾಜಧಾನಿ ಧಾರವಾಡ ಅಂತ ಹೇಳ್ತೀವಿ. ಈ ಸಾಂಸ್ಕೃತಿಕ ರಾಜಧಾನಿ ಧಾರವಾಡದೊಳಗೆ ಸಾಹಿತ್ಯವನ್ನು ಸಂಭ್ರಮಿಸಿದ ಕೆಲವು ಜನ ಬಹುತ್ವ ಪರಿಕಲ್ಪನೆಯ ಬಗ್ಗೆ ಕುಹಕ ಆಡ್ತಾರೆ. ನಮ್ಮದೊಂದು ಚಿಂತಕರ ಚಾವಡಿ ಅಂತ ಐತೆ, ಇನ್ನೊಂದು ಥಿಂಕರ್ಸ್ ಅಂತ ಒಂದು 2 ಗ್ರೂಪ್ ಮಾಡಿದ್ರು. ಅದ್ರಾಗ ಸಂಭವ ನನಗೆ ಯಾರು ಸೇರಿಸಿದ್ರೋ ಗೊತ್ತಿಲ್ಲ, ಈ ತಿಕ್ಕಲು ನನ್ನ ಹೆಸರು ಯಾರು ಸೇರಿಸಿದ್ರೋ ಗೊತ್ತಿಲ್ಲ. ಅಲ್ಲಿ ಚರ್ಚೆ ಮಾಡ್ತಾಯಿದ್ರು. ಯಾರೋ ಒಬ್ಬರು ಅಂಗಡಿ ಅನ್ನೋರು, ಒಬ್ಬ ಲಿಂಗ್ವಿಸ್ಟ್ ಪ್ರೊಫೆಸರ್, ಅವರು ಭಾಳ ಎಲ್ಲ ಶಬ್ದಗಳಿಗೆ ಅರ್ಥಗಳನ್ನು ಕೊಡ್ತಕ್ಕಂಥ, ಅರ್ಥಗಳನ್ನು ಹೇಳ್ತಕ್ಕಂಥ, ಪ್ರತಿ ಪೋಸ್ಟ್ನೊಳಗೂ ಕೂಡ ಅದನ್ನು ಕ್ಲಾರಿಫೈ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಯಾರೋ ಒಬ್ಬರು ಹಾಕಿದರು, ಭಾರತ ಬಹುತ್ವ ರಾಷ್ಟ್ರ, ಬಹುತ್ವ ಪರಿಕಲ್ಪನೆ ಬಗ್ಗೆ ವಿಸ್ತೃತವಾಗಿ ಹೇಳ್ರಿ ಅಂತ. ಅದರೊಳಗೆ ಎಷ್ಟು ಕುಹಕ ಆಡಿದ್ರಂದ್ರೆ, ಬಹುತ್ವ ಅನ್ನತಕ್ಕಂತಹದ್ದೇ ಪಾರ್ಸ್ ಅಂತ ಹೇಳುವಂಥ, ಇಟ್ಸ್ ಅ ಫ್ಲೂಯಿಡಿಕ್ ಅಂತ ಹೇಳುವಂಥ, ಅದು ಗಟ್ಟಿ ಅಲ್ಲ ಅಂತ ಹೇಳುವಂಥ ಚರ್ಚೆ ಅಲ್ಲಿ ಪ್ರಾರಂಭ ಆಯಿತು. ಅವತ್ತು ನಾನು ಆ ಗ್ರೂಪ್ನಿಂದ ಹೊರಗೆ ಬಂದೆ ಅನ್ನುವಂಥದ್ದು. ಈ ಸಂಭ್ರಮಿಸುವವರ, ಸಾಹಿತ್ಯ ಸಂಭ್ರಮಿಸುವವರ ದೊಡ್ಡ ಲಿಮಿಟೇಷನ್ ಕೂಡ ಆಯಿತು. ಇನ್ನು ಸಂಗೀತ, ಮುಸ್ಲಿಂ ಗುರುಗಳಿಂದ ಸಂಗೀತ ಕಲಿತಿರ್ತಕ್ಕಂಥ ಎಷ್ಟೋ ಜನರು ಮೇಲ್ಜಾತಿಯವರು ತಮ್ಮ ಜಾತಿ ಬಿಟ್ಟು ಬೇರೆದವ್ರು ಸಂಗೀತನ ಹೇಳ್ಕೊಡ್ಲಿಲ್ಲ. ಅವರು ದಟ್ ಈಸ್ ಹೌ ದೇ ಹ್ಯಾವ್ ಕಿಲ್ಡ್ ದಿ ಪೊಟೆನ್ಷಿಯಲ್ ಆಫ್ ಅದರ್ ಸೆಕ್ಷನ್ಸ್. ಆ ಏನು ಇದಕ್ಕೇನೋ ಒಂದು ಇದಿರುತ್ತಲ್ಲ, ಅದನ್ನು ಕೊಲ್ಲತಕ್ಕಂಥ, ಅದನ್ನು ಹಿಂಜತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ಸಿದ್ಧಾರೂಢರು ಮಹಾನ್ ಸಂಗೀತಗಾರರಾಗಿರ್ತಕ್ಕಂಥ ರಹೀಂ ಖಾನ್ ಅವರಿಗೆ, ಇವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಅವರು ತಮ್ಮ ಕೃತಿಯೊಳಗೆ ದಾಖಲೆ ಮಾಡಿದ್ದಾರೆ. ಕರ್ನಾಟಕದೊಳಗೆ ಧರ್ಮಗಳ ನಡುವಿನ ಅಸ್ತಿತ್ವಕ್ಕಾಗಿ ನಡೆದ ಸಂಘರ್ಷಗಳು ಕರ್ನಾಟಕವು ಸೇರಿದಂತೆ ದೇಶದಲ್ಲೆಲ್ಲ ಪ್ರಚಲಿತವಿರುವುದು ಎಲ್ಲ ಬರೆದರು. ಜೈನ, ಶೈವ ಮತ್ತು ಇತರ ಸೆಕ್ಟ್ಗಳೇನಿದಾವೆ, ಇವುಗಳ ನಡುವೆ ನಡೆದಿರತಕ್ಕಂಥ ತೀವ್ರ ಅಸ್ತಿತ್ವಕ್ಕಾಗಿ ನಡೆದಿರತಕ್ಕಂಥ ಹೋರಾಟವನ್ನು ಭಾಳ ಸೂಕ್ಷ್ಮವಾಗಿ ಪ್ರೊಫೆಸರ್ ತರೀಕೆರೆ ಅವರು ಇದರಲ್ಲಿ ದಾಖಲೆ ಮಾಡಿದ್ದಾರೆ. ಇನ್ನು ಹೆಚ್ಚು ಹೊತ್ತು ನಾನು ತೆಗೆದುಕೊಳ್ಳದೆ, ಇನ್ನು ಹಿಂದೂ ರಾಷ್ಟ್ರ ಪರಿಕಲ್ಪನೆ, ಹಿಂದುತ್ವ, ಹಿಂದೂಸ್ತಾನ, ಇದನ್ನು ಪೆರಿಯಾರ್ ಕೂಡ ಅಪೋಸ್ ಮಾಡಿದ್ರು. ಹಿ ಬಿಲೀವ್ಡ್ ಹಿಂದುತ್ವ, ಹಿಂದೂಸ್ತಾನ ಆರ್ ಕಲ್ಚರಲ್ ಹೆಜಮೊನಿ ಆಫ್ ನಾರ್ತ್ ಇಂಡಿಯಾ ಅಂಥೇಳಿ. ಸಾಂಸ್ಕೃತಿಕ ಯಜಮಾನಿಕೆ ಇದು. ಉತ್ತರ ಭಾರತದವರು ದಕ್ಷಿಣ ಭಾರತದ ಮೇಲೆ ಸ್ಥಾಪಿಸಬೇಕೆನ್ನುವ ಸಾಂಸ್ಕೃತಿಕ ಯಜಮಾನಿಕೆಯ ಕುರುಹುಗಳನ್ನು ಅವರು ಹಿಂದುತ್ವ, ಹಿಂದೂಸ್ತಾನದೊಳಗೆ ಗುರುತು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಪ್ರೊಫೆಸರ್ ಕೂಡ ಅದನ್ನು ದಾಖಲೆ ಮಾಡಿದ್ದಾರೆ. ಪೆರಿಯಾರ್ ಭಾಳ ಸ್ಪಷ್ಟವಾಗಿ ಹಿಂದಿ ಹೇರಿಕೆಯನ್ನು ವಿರೋಧ ಮಾಡಿದರು, ಭಾಳ ಸ್ಪಷ್ಟವಾಗಿ ಹಿಂದುತ್ವ ಪರಿಕಲ್ಪನೆಯನ್ನು ವಿರೋಧ ಮಾಡಿದರು, ಭಾಳ ಸ್ಪಷ್ಟವಾಗಿ ಹಿಂದೂಸ್ತಾನ ಪರಿಕಲ್ಪನೆಯನ್ನು ವಿರೋಧ ಮಾಡಿದರು ಅನ್ನುವಂಥದ್ದು. ಈ ಕೃತಿಯೊಳಗೆ ಭಾಳ ನನಗೆ ಹಿಡಿಸಿದ್ದು ಅಂತ ಹೇಳಿದರೆ, ಈ ಅನ್ನದ ಹಕ್ಕಿನ ಮೇಲೆ, ಆಹಾರದ ಹಕ್ಕಿನ ಮೇಲೆ ಎಷ್ಟೆಲ್ಲ ಚರ್ಚೆ ನಡೀತಾ ಇದೆ. ಒಂದು ಮಕ್ಕಳಿಗೆ ಪ್ರೋಟೀನಾಗಿ ಎಗ್ ಕೊಡಬೇಕು ಅಂತ ಹೇಳಿದರೆ ಅದಕ್ಕೊಂದು ದೊಡ್ಡ ಇದನ್ನು ಈ ಕರ್ನಾಟಕದೊಳಗೆ ಮಾಡಿರ್ತಕ್ಕಂಥದ್ದು ಕೂಡ. ನಾವು ಸಣ್ಣವರಿದ್ದಾಗ ಈ ದನದ ಮಾಂಸ ತಿನ್ನೋರೆಲ್ಲ ಭಾಳ ಕೀಳು ಅಂತ, ಮತ್ತು ಅದರಾಗ ಸತ್ತ ದನದ ಮಾಂಸ ತಿನ್ನೋರು ಇನ್ನೂ ಕೀಳು ಅಂತ. ಈ ನಮ್ಮ ಇಡೀ ಶ್ರೇಣೀಕರಣ ವ್ಯವಸ್ಥೆ ಆಹಾರದ ಮೇಲೆ ನಿಂತಿರ್ತಕ್ಕಂಥದ್ದು. ಅಂದರೆ ಮತ್ತು ಈ ಸತ್ತ ದನಕ್ಕಿಂತ ಇನ್ನೂ ಕೆಳಗಿನ ರೀತಿಯೊಳಗೆ ತಿನ್ನೋರು ಅಂತ ಹೇಳಿದರೆ ಇಲ್ಲಿ ತಿನ್ನೋರು. ಉತ್ತರ ಭಾರತದೊಳಗೆ ಒಂದು ಸಮುದಾಯ ಇದೆ, ಅವ್ರಿಗೆ ಇಲ್ಲಿ ತಿಂದ ಬದುಕ್ತಾರೆ. ಅವರು ಆಹಾರ ಏನು ಸಿಗದೇ ಇದ್ರೆ ಅಂದರೆ ಇಲಿಯನ್ನು ಬೇಟೆಯಾಡಿ ಇಲ್ಲಿ ತೊಗೊಂಡು ಬಂದು ಇಲ್ಲಿಯನ್ನು ತಿನ್ನುವಂಥದ್ದು. ಅದಕ್ಕೆ ಅಲ್ಲಿ ಸ್ವಾಭಿಮಾನ ಚಳುವಳಿ ಪ್ರಾರಂಭ ಆಗಿದ್ದು ಇಲ್ಲಿ ತಿನ್ನೋದನ್ನು ನಿಲ್ಲಿಸೋದ್ರ ಮೂಲಕ. ಇದು ಆಹಾರ ಕ್ರಮ ಏನಿದೆ, ಆಹಾರ ಹಕ್ಕು. ಒಬ್ಬ ವ್ಯಕ್ತಿಗೆ ಇಷ್ಟವಾಗದೇ ಇರತಕ್ಕಂಥ ಆಹಾರವನ್ನು ಕೊಡುವುದು, ಆತನನ್ನು ಸೂಕ್ಷ್ಮವಾಗಿ ಕೊಲ್ಲುವುದು ಎರಡೂ ಒಂದೇ. ಇದನ್ನು ಭಾಳ ಸೂಕ್ಷ್ಮವಾಗಿ ಅವರು ಇದನ್ನು ಮಾಡಿದ್ದಾರೆ. ಅದಕ್ಕೆ ಈ ನಮ್ಮ ಟೀಚರ್ ಇದ್ದರು, ದಂಡ ಮಾಂಸ ತಿನ್ನೋರು ಹೆಡ್ರಾಗಿರ್ತಾರೆ,
ಮದ ಬಂದಿರ್ತೈತಿ, ಅವ್ರಿಗೆ ಅರ್ಥ ಆಗೋದಿಲ್ಲ, ಸೂಕ್ಷ್ಮತೆ ಇರೋದಿಲ್ಲ, ತುಂಬ ತಾಮಸಿಕವಾಗಿರ್ತಾರೆ. ಇಲ್ಲಿ ಇಡೀ ಇಂಡಿಯಾದೊಳಗೆ ಅದು ಹಂಗೆ ಇರುವಂಥದ್ದು ತಾಮಸಿಕ. ಮುಗಿಸ್ತೀನಿ ಇನ್ನೆರಡು ನಿಮಿಷ. ತಾಮಸಿಕ ಗುಣ ಹೆಚ್ಚು ಇರ್ತದೆ. ಅಂದ್ರೆ ವೆಜಿಟೇರಿಯನ್ಗಳು ಕ್ರೂರಿಗಳಲ್ಲವೇ? ಭಾಳ ಸೂಕ್ಷ್ಮವಾಗಿ ಪ್ರಶ್ನೆ. ಬರೇ ಮಾಂಸ ತಿನ್ನೋರು ಮಾತ್ರ ಕ್ರೂರಿಗಳೇ? ಕೋರೆಹಲ್ಲು, ಕೋಡು ಎಲ್ಲ ಸೃಷ್ಟಿ ಎಂದೆ ನಮ್ಮ ಇಡೀ ಸಾಂಸ್ಕೃತಿಕ ಪರಿಕರಗಳನ್ನು ಹೇಗೆ ಸೃಷ್ಟಿ ಮಾಡಿದಾರಂದ್ರೆ ಮಾಂಸ ತಿನ್ನೋರು ಕೆಟ್ಟವರು, ತಾಮಸಿಕರು, ತಮಂದದಿಂದ ಕೂಡಿರತಕ್ಕಂಥವ್ರು, ತೀರಾ ಇದು ಇರುವಂಥವ್ರು ಅಂತ ಸೃಷ್ಟಿ ಮಾಡ್ತಾರೆ. ಏನು ರಚನೆ ಮಾಡ್ತಕ್ಕಂಥ ಸಾಂಸ್ಕೃತಿಕ ರಚನೆಗಳು ಇದೆಯಲ್ಲ, ಸನ್ನೆಗಳು, ಇವೆಲ್ಲ ನಮ್ಮನ್ನು ತುಂಬ ಪ್ರಭಾವಿಸಿರ್ತಕ್ಕಂಥವು. ಅದಕ್ಕೆ ನಮ್ಮ ಟೀಚರ್ ಹೇಳ್ತಾಯಿದ್ರು, ನೀವು SC/ST ಹಾಸ್ಟೆಲ್ನಾಗಿರೋರ ಮಕ್ಕಳ ದನ ಮಾಂಸ ತಿಂತು ನಿಮ್ಮ ತಲೆಗೆ ಹತ್ತೋದಿಲ್ಲ ವಿದ್ಯೆ ಅಂತ ಬೈತಾಯಿದ್ರು. ಆದರೆ ನಮಗೆ ಹೈಸ್ಕೂಲಿಗೆ ಬಂದ ಮೇಲೆ ಇಡೀ ಪ್ರಪಂಚದೊಳಗೆ ದನ ತಿಂತಾರಂತ ಗೊತ್ತಾಯ್ತು ನಮ್ಗೆ. ಅಮೇರಿಕಾದಾಗ ದನ ತಿಂತಾರೆ, ಯುರೋಪ್ದೊಳಗೆ ದನ ತಿಂತಾರೆ. ಈ ಮಾಸ್ತರ್ ನಮಗೆ ಹಿಂಗೆ ಬೈತಾರ ಅಂತ ನಮ್ಗೆ ಒಳಗೆ ತಳಮಳ ಆಗೋದು. ಅಂದರೆ ಕೀಳರಿಮೆಯನ್ನು ನಿಮ್ಮಲ್ಲಿ ಇನ್ಬಿಲ್ಟ್ ಮಾಡಬೇಕು ಅಂತ ಹೇಳಿದ್ರು. ಆ ಕೀಳರಿಮೆಯ ಭಾವನೆಯನ್ನು ನಿಮ್ಮಲ್ಲಿ ತುಂಬಬೇಕು. ಅದರಿಂದ ನಿಮ್ಮನ್ನು ಜರ್ಜರಿತರನ್ನಾಗಿ ಮಾಡಬೇಕು, ಮಾನಸಿಕವಾಗಿ ಹಿಂಸಿಸಬೇಕು, ನಿಮ್ಮನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅಂದರೆ ಹಿಂಗೆ ಹೇಳ್ಬಿಡೋದು, ನೀವು ದನ ತಿನ್ನೋರು ತಲೆ. ಆಮೇಲೆ ನನಗೆ ಗೊತ್ತಾಗಿದ್ದು, ದಲಿತರಿಗೆ ಇದ್ದ ಒಂದೇ ಒಂದು ಸೋರ್ಸ್ ಆಫ್ ಪ್ರೋಟೀನ್ ಅಂದರೆ ದನದ ಮಾಂಸ. ವಾರದಾಗ 2 ಸಲ ದನದ ಮಾಂಸ ತಿನ್ನೋರು, ಅವ್ರಿಗೆ ಕಾಳು ಕಡಿಯಲ್ಲಿ ಕಾಳು ಕಡಿ, ಕಾಯಿಪಲ್ಯ, ಫ್ರೆಶ್ ವೆಜಿಟೇಬಲ್ ಎಲ್ಲಿಂದ ಸಿಗೋದು? ವಾರದಾಗ 2 ಸರಿ ಏನು ಇದನ್ನು ತಿಂತಾಯಿದ್ರು ಅವರು, ದನದ ಮಾಂಸ ತಿಂತಿದ್ರೆ ಹೈಯೆಸ್ಟ್ ಪ್ರೋಟೀನ್ ಇರುವಂಥದ್ದು. ಅದಕ್ಕೆ ನಮ್ಗೆ ಗೊತ್ತಾದ ಮೇಲೆ ಅಮೇರಿಕಾದಾಗ, ಇಂಗ್ಲೆಂಡ್ನಾಗ, ಯುರೋಪ್ದೊಳಗೆ ಬಹುತೇಕ ರಾಷ್ಟ್ರಗಳಲ್ಲಿ ದನದ ಮಾಂಸ ತಿನ್ನೋರು, ಮತ್ತು ಅವರು ಅಷ್ಟ್ಯಾಕೆ ಸೂಪರ್ ಕಂಪ್ಯೂಟರ್ಗಳನ್ನು ಆಪ್ರೇಟ್ ಮಾಡ್ತಾರೆ, ಅಷ್ಟ್ಯಾಕೆ ಶಾಣ್ಯರಾಗ್ಯಾರ ಅಂತೇಳಿ ನಮ್ಗೆ ಗೊತ್ತಾದ ಮೇಲೆ, ಇವು ಮಾಸ್ತರ್ ನಮ್ಮ ಜೀವ ತಿನ್ನಕ್ಕೆ ಹಿಂಗೆ ಮಾಡ್ಯಾನ ಅಂಥೇಳಿ ನಮ್ಮನ್ನು ಹೈರಾಣ ಮಾಡೋಕ್ಕೆ, ನಮ್ಮನ್ನು ಸಂಪೂರ್ಣವಾಗಿ ಇದನ್ನು ಏನು ಇದು ಒಂಥರ ಕೀಳರಿಮೆ ಹುಟ್ಟಿಸಿ ಸಂಪೂರ್ಣ ಯಜಮಾನಿಕೆ ಸ್ಥಾಪಿಸುವಂಥದ್ದು. ಆ ನಿಟ್ಟಿನೊಳಗೆ ಆಹಾರದ ಏನು ಹಕ್ಕೈತಿ, ಈ ಹಕ್ಕನ್ನು ನಾವು ನಿರಂತರವಾಗಿ ಕಾಪಾಡಿಕೊಳ್ಳಬೇಕು ಅಂತ. ನನಗಿಷ್ಟವಾದದ್ದನ್ನು ತಿನ್ನೋದಕ್ಕೆ ನನಗೆ ಸ್ವತಂತ್ರ ಇರಬೇಕು. ಕರ್ನಾಟಕ ಯೂನಿವರ್ಸಿಟಿಯೊಳಗೆ ನಾವು ಒಂದು 3-4 ಪ್ರಯೋಗಗಳನ್ನು ಮಾಡಿದ್ದೀವಿ, ಸುಮಾರು ಪ್ರಯೋಗಗಳನ್ನು ಮಾಡಿದ್ದೀವಿ. ರಾಮೇಗೌಡರು ವೈಸ್ ಚಾನ್ಸಲರ್ ಆಗಿದ್ದರು. ನಾವು SC/ST ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲ ಸೇರಿ ಇಲ್ಲಿ ಕುರಿ ಕಡ್ದು ಎಲ್ಲ ಹಂಚ್ಕೊಂಡು ತಿನ್ನಬೇಕು ಅಂತ, ಪಾಲು ಹಾಕ್ಕೊಂಡು ತಿನ್ನಬೇಕು ಅಂತ ದೊಡ್ಡ ಸುದ್ದಿ. ಅದಕ್ಕೆ ಕ್ಯಾಂಪಸ್ನೊಳಗೆ ಎಂಥ ಯೂನಿವರ್ಸಿಟಿ ಹೋಗಿ ಎಂಥ ಯೂನಿವರ್ಸಿಟಿ ಆಯಿತು. ನೀವು ಹೊಲೆಯರಿಗೆ, ಮಾದಿಗರಿಗೆ, ಅಸ್ಪೃಶ್ಯರಿಗೆ, ಮುಸಲ್ರಿಗೆ ಮನೆಗೆ ಬಾಡಿಗೆ ಕೊಡೋಲ್ಲ. ಯಾಕಂದ್ರೆ ಕಪ್ಪು ತಿಂತೀರಿ ನೀವು, ಮಾಂಸ ತಿಂತೀರಿ. ಇವ್ರು ಬೇಕಾದಟ್ಟು ಹೊಡೆದು ಬರ್ರಿ. ಯಾಕೆ ಮನೆ ಬಾಡಿಗೆ ಕೊಡಂಗಿಲ್ಲ ಅಂದ್ರೆ ವೀರಭದ್ರ ಅದಾನಂತ. ಹೊರಗೆ ತಿಂದು ಬಂದರೆ ಓಕೆ, ನೋ ಪ್ರಾಬ್ಲಮ್. ಇಡೀ ಮನೇಸ್ ಬಂದಿದೆ. ಇದು ನಮ್ಮ ಈ ಪ್ಯಾರಾಡಾಕ್ಸಸ್ ತುಂಬ ಇದೆ ನಮ್ಮ ಭಾರತೀಯ ಸಮಾಜದೊಳಗೆ ತುಂಬ. ಅದೇ ಹೇಳಿದ ಒಂದು ಕಡೆ ಹೇಳ್ತಾರೆ ಎಲ್ಲರೂ ಒಂದ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ನೀ ಹೊಲೆಯ, ನೀ ಮಾದಿಗ, ನೀ ಚಾತುರ್ವರ್ಣ ಜಾತಿ ಪದ್ಧತಿ ಸುಡುಗಾಡು, ಅದು 108 ಹೇಳ್ತಾರೆ. ಇದು ತುಂಬ ಪ್ಯಾರಾಡಾಕ್ಸಿಂದ ಕೂಡಿರುವಂಥದ್ದು. ಅದಕ್ಕೆ ಈ ಕೃತಿ ನನಗೆ ಭಾಳ ಅಪ್ಯಾಯಮಾನವಾಗಿದ್ದು, ಬಹುತ್ವದ ಎಲ್ಲ ನೆಲೆಗಳನ್ನು ಶೋಧಿಸುತ್ತಲೇ ನಾವು ಎಷ್ಟರ ಬದಿಗೆ ಬದ್ಧರಾಗಿದ್ದೀವಿ ಬಹುತ್ವಕ್ಕೆ ಅನ್ನೋದನ್ನು ನಮ್ಮಲ್ಲಿ ಪ್ರಶ್ನೆ ಹುಟ್ಟು ಹಾಕ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಬಾಗಿರತಕ್ಕಂಥ ಆಶಯ. ಇಷ್ಟು ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇಲ್ಲಿ ಭಾಳಷ್ಟು ಜನ ನಾವಿದ್ದೀವಿ. ತುಂಬ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ವೈಚಾರಿಕ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಆದರೆ ಗಟ್ಟಿಯಾಗಿ ನಿಲ್ಲಬೇಕಾಗಿ ಬಂದಾಗ ಭಾಳಷ್ಟು ಜನ ಹಿಂದೇಟು ಹಾಕ್ತಾರೆ. ಅದು ಯಾಕೆ ಆ ಹಿಂಜರಿಕೆ ಗೊತ್ತಿಲ್ಲ ನನಗೆ.
ನಾನು ಭಾಳ ಸಂದರ್ಭಗಳಲ್ಲಿ ನೋಡಿದ್ದೀನಿ, ಶಂಕರ್ ಹಲಗತ್ತಿ ಅವ್ರು ನೋಡಿದ್ದಾರೆ, ಒಕ್ಕುಂದ್ ಅವ್ರು ನೋಡಿದ್ದಾರೆ, ವಿನಿಯಾ ಅವ್ರು ನೋಡಿದ್ದಾರೆ, ತುಂಬ ಜನ ನಾವು ನೋಡಿದ್ದೀವಿ. ಗಟ್ಟಿ ನಿಲ್ಲೋದಿಲ್ಲ, ಎಲ್ಲೆಲ್ಲೋ ಸಿಕ್ಕೊಂಬಿಟ್ಟಾರ ಅವರು. ಆಮೇಲೆ ಎಲ್ಲರನ್ನೂ ಪ್ಲೀಸ್ ಮಾಡ್ಬೇಕಂತಾರ. ಈ ವೇದಿಕೆ ಮೇಲೆ ಬಂದು ವೈಚಾರಿಕವಾಗಿ ಮಾತಾಡ್ತಾರೆ, ಜಾತಿವಾದದ ವಿರುದ್ಧ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಯಾವಾಗಾರ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಬಂದಾಗ ಸರ್ ಸ್ವಲ್ಪ ಆಮೇಲೆ ಹೇಳ್ತೀನಿ ರೀ, ಆಮೇಲೆ ಹೇಳ್ತೀನಿ ರೀ, ಆಮೇಲೆ ಚರ್ಚೆ ಮಾಡೋಣ ಸರ್ ಅಂತ. ಅದಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟ ಕೆಲವು ವಿಚಾರಗಳನ್ನು ಈ ಬಹುತ್ವ ಕರ್ನಾಟಕದ ಒಂದು ಕೃತಿಯ ಚರ್ಚೆಯ ಸಂದರ್ಭದಲ್ಲಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ಕೆಲವು ವಿಚಾರಗಳನ್ನು ಹೇಳೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ರಿ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಭಾಳ ಗಂಭೀರವಾದ ಮಾತುಗಳನ್ನು ನಾವು ಕೇಳಲಿಕ್ಕಿದೆ. ಪ್ರೊಫೆಸರ್ ರಹಮತ್ ತರೀಕೆರೆ ಅವರೀಗ ಇದರ ಬಗ್ಗೆ ಹೆಚ್ಚು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಪುಸ್ತಕದ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಮಾತುಗಳನ್ನ ಆಡಿದ ಡಾಕ್ಟರ್ ಸದಾಶಿವ ಮರ್ಜಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ MD ಮಾದಾರ್ ಇವರು ವೇದಿಕೆಗೆ ಬಂದು ಕನಕದಾಸರ ಒಂದು ಪುಟ್ಟ ಕೀರ್ತನೆಯನ್ನು ಹಾಡಲಿಕ್ಕಿದ್ದಾರೆ. ತದನಂತರ